ಬಹಳ ವಿಚಿತ್ರವಾದ ಪ್ರಸಂಗಗಳನ್ನೆಲ್ಲ ನಾವು ರಾಜಪ್ಪ ದಳವಾಯಿ ಅವರ ಜೊತೆ ಇರೋರೆಲ್ಲ ಅನುಭವಿಸಿರ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂದರೆ ವಿಚಿತ್ರ ಅಂತಂದರೆ ಬೇರೆ ಅರ್ಥ ಏನಲ್ಲ. ಅವರನ್ನು ನಿರೀಕ್ಷೆ ಮಾಡ್ತಿರ್ತೇವೆ, ಎಷ್ಟೋ ಸಾರಿ ಬಂದುಬಿಡ್ತಾರೆ ಅಂತ ಬಂದಿರೋಲ್ಲ, ಆದರೆ ಬರಲ್ಲ ಅಂದ್ಕೊಂಡಿರ್ತೀವಿ, ಬಂದಿರ್ತಾರೆ. ಈ ಥರ ಒಂದು ಘಟನೆ ನನಗೆ ನೆನಪಿಗೆ ಬರ್ತಿದೆ. ಸ್ವಲ್ಪ ಎಲ್ಲರೂ ಭಾಳ ಗಂಭೀರವಾಗಿ ಕೂತಿರೋದ್ರಿಂದ ಪ್ರಸಂಗದಿಂದ ನಾನು ಶುರು ಮಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಸ್ನಾತಕೋತ್ತರ ಕೇಂದ್ರ ತುಮಕೂರಿನಲ್ಲಿ ನಿರ್ದೇಶಕ ಆಗಿದ್ದೆ. ಅಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ ಆಗಿದ್ದೆ. ಅಲ್ಲಿ ರಾಜಪ್ಪ ದಳವಾಯಿ ಅವರು ಅಧ್ಯಾಪಕರಾಗಿ ಸೇರಿಕೊಂಡಿದ್ದರು. ಅವರ ಸಾಹಿತ್ಯ ಕೋಶ ಇದೆಯಲ್ಲ, ಅದರ 2ನೇ ಆವೃತ್ತಿಯನ್ನು ನಾವು ಬಿಡುಗಡೆ ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ಸಮಾರಂಭವನ್ನು ನಾವು ಸ್ನಾತಕೋತ್ತರ ಕೇಂದ್ರದಲ್ಲಿ ಏರ್ಪಡಿಸಿದ್ವಿ. 2ನೇ ಆವೃತ್ತಿದು ಇನ್ನೇನು ಸಮಾರಂಭ ಶುರುವಾಗಬೇಕು. ಆ 2ನೇ ಆವೃತ್ತಿಯ ಪುಸ್ತಕ ತಗೊಂಡು ಬೆಂಗಳೂರಿಂದ ರಾಜಪ್ಪ ದಳವಾಯಿ ಬರಬೇಕಾಗಿತ್ತು. ಕಾಯ್ತಾ ಇದ್ದೀವಿ ಬರಲಿಲ್ಲ. ಆದರೆ ಸಮಾರಂಭದಲ್ಲಿ ಜನ ಕೂತ್ಬಿಟ್ಟಿದ್ದಾರೆ, ಏನು ಮಾಡೋದು? ಆಗ ನಾನು ಒಬ್ಬ ಸ್ನೇಹಿತನ ಕರೆದೆ. ಮೊದಲನೇ ಆವೃತ್ತಿ ಏನಾದರೂ ನಿಮ್ಮ ಕಡೆ ಇದೆಯಾ ಅಂದೆ. ಮನೇಲಿದೆ ಸರ್, ಅದು ಹೋಗ್ಬಿಟ್ಟು ಸೀದಾ ತಗೊಂಬಂದಿ ಅಂತ ಹೇಳಿ ಅದಕ್ಕೆ ಬಣ್ಣದ ಇದನ್ನ ಹಾಕಿಬಿಟ್ಟು ಇದೇ 2ನೇ ಆವೃತ್ತಿ ಅಂತ ಬಿಡುಗಡೆ ಮಾಡಿ ನಾನು ಭಾಷಣ ಮಾಡಿದೆ. ಅದೆಲ್ಲ ಮುಗಿದ ಮೇಲೆ ರಾಜಪ್ಪ ದಳವಾಯಿ ಬಂದರು. ಅದರ ಅದೃಷ್ಟವಶಾತ್ ಯಾರೋ ನನ್ನ ಭಾಷಣನ ಅಲ್ಲಿ ರೆಕಾರ್ಡ್ ಮಾಡಿದ್ರು. ಆಮೇಲೆ ಅದನ್ನು ಕೇಳಿದ್ರು ಅವರು ಅಂತ ಸ್ನೇಹಿತರು ಹೇಳಿದರು. ಹೀಗೆ ಒಂದೊಂದು ಸರಿ ಮಾಡ್ತಾರೆ. ಇಲ್ಲ, ಅದೇ ರಾಜಪ್ಪ ದಳವಾಯಿ ಈಗ ನಾನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ವಿ. 125 ಪುಸ್ತಕಗಳ ಬಿಡುಗಡೆ ಆಗಬೇಕಾಗಿತ್ತು. ಆ ಎಲ್ಲವನ್ನು ಪ್ರೆಸ್ಸಿಂದ ತಗೊಂಡು ಬರೋ ಜವಾಬ್ದಾರಿಯನ್ನು ರಾಜಪ್ಪ ದಳವಾಯಿ ಅವರಿಗೆ ವಹಿಸಿ ನಾನು ತುಮಕೂರಿಗೆ ಹೋಗ್ಬಿಟ್ಟಿದ್ದೆ. ಆದರೆ ಈ ಅನುಭವ ಇತ್ತಲ್ಲ, ಹಾಗಾಗಿ ನಾನೇನು ಮಾಡಿದ್ದೆ ಅಂದರೆ ಮೊದಲೇನೆ ಆ ಪುಸ್ತಕಗಳ ಕವರ್ ಪೇಜ್ ಇದೆಯಲ್ಲ, ಅದನ್ನು ತಗೊಂಡೋಗಿದ್ದೆ. ತಗೊಂಡೋಗಿ ಆ 125 ಮುಖಪುಟಗಳನ್ನು ಒಂದು ಇದಕ್ಕೆ ಬೋರ್ಡ್ಗೆ ಅಂಟಿಸ್ಬಿಟ್ಟು ಬಿಡುಗಡೆಗೆ ಅದನ್ನು ಸಿದ್ಧ ಮಾಡ್ಕೊಂಡಿದ್ವಿ. ಆದರೆ ಆಶ್ಚರ್ಯ ಮತ್ತು ಆನಂದ ಏನು ಅಂದರೆ ಸಮಾರಂಭ ಶುರುವಾಗ 15 ನಿಮಿಷ ಮುಂಚೆ 125 ಪುಸ್ತಕಗಳ ಸಮೇತ ರಾಜಪ್ಪ ದಳವಾಯಿ ಈ 2 ಸಾಧ್ಯತೆಗಳು ರಾಜಪ್ಪ ದಳವಾಯಿ ಅವರಲ್ಲಿ ಇರುತ್ತವೆ. ಸೊ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಏನಂದ್ರೆ, ಯಾವುದೋ ಒಂದು ಔಪಚಾರಿಕವಾಗಿ ಯಾರೋ ಒಬ್ಬ ಬಹಳ ದೊಡ್ಡ ಅತಿಥಿ ಅಥವಾ ದೊಡ್ಡ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಅಂಥವ್ರ ಸಮಾರಂಭದಲ್ಲಿ ಭಾಗವಹಿಸಿದಾಗ ಇವೆಲ್ಲ ಹೇಳೋದಿಲ್ಲ. ಕೆಲವು ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಹೇಳಿಬಿಡ್ತೇವೆ. ಅಂದರೆ ಅವರು ನನಗೆ ಅಷ್ಟು ಹತ್ರ ಇರೋದ್ರಿಂದ 2 ಮುಖನೂ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದಾಗ ಸುಮಾರು 230ಕ್ಕೂ ಹೆಚ್ಚು ಪುಸ್ತಕಗಳನ್ನು 3 ವರ್ಷದಲ್ಲಿ ಪ್ರಕಟಿಸಿದ್ವಿ. ಅದರ ಬಹುಪಾಲು ಪ್ರೆಸ್ಸಿನ ಕೆಲಸವನ್ನು ನೋಡಿಕೊಂಡಂಥ 2-3 ಗೆಳೆಯರಲ್ಲಿ ರಾಜಪ್ಪ ದಳವಾಯಿ ಬಹಳ ಮುಖ್ಯವಾದವರು. ಎಷ್ಟು ಮಟ್ಟಿಗೆ ಅಂದರೆ ಪ್ರೆಸ್ಸಲ್ಲಿ ಹೋಗಿ ಪ್ರೂಫ್ ನೋಡೋದಕ್ಕೆ ಅಂತ ಹೋಗಿ ಡೇಟ್ ಫಿಕ್ಸ್ ಮಾಡಿರ್ತಿದ್ವಿ. ಈ 13ನೇ ತಾರೀಕು ಸಾಮಾನ್ಯ ಒಳ್ಳೆ ಸಂಖ್ಯೆ ಅಲ್ಲ ಅಂತ ಹೇಳೋದು ಗೊತ್ತಿಲ್ಲ ನನಗೆ. ಸಂಖ್ಯಾಶಾಸ್ತ್ರ ನಿಪುಣನೂ ಅಲ್ಲ ನಾನು, ಆಮೇಲೆ ಶುಭ ಅಶುಭಗಳನ್ನು ನೋಡೋನು ಅಲ್ಲ. ಅದಕ್ಕೆ ನಾನು ರಾಜಪ್ಪ ಇವರೆಲ್ಲ ಮಾತಾಡ್ಕೊಂಡು 13ನೇ ತಾರೀಕಿನ ಸಮಾರಂಭ ಇಟ್ಕೊಳ್ಳೋಣ ಅಂತ. ಈ ನನ್ನ ಅಕಾಡೆಮಿಯ ಬಹುಪಾಲು ಸಮಾರಂಭಗಳು 13ನೇ ತಾರೀಕೆ ನಡೆದೀವಿ. ಸೊ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಇವ್ರ ಪಾಪ ಪ್ರೆಸ್ಸಲ್ಲಿ ಹೋಗೋದು, ಅಲ್ಲೇ ಪ್ರೂಫ್ ನೋಡೋದು, ಅಲ್ಲೇ ಪೇಪರ್ ಹಾಕ್ಕೊಂಡು ಮಲಿಕೊಳ್ಳೋದು, ಇಷ್ಟೆಲ್ಲ ಮಾಡಿ ನಾನು ಏನಿವತ್ತು ಸಾಹಿತ್ಯ ಅಕಾಡೆಮಿಯಲ್ಲಿ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕೆಟ್ಟ ಮಾತೆಲ್ಲ ಆಡಿದ ಅನೇಕ ವರ್ಷಗಳ ನಂತರ ನಮ್ಮ ಜನ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದರ ಪಾಲಿದೆಯಲ್ಲ, ಅದರ ಆ ಒಳ್ಳೆ ಮಾತುಗಳ ಪಾಲು ರಾಜಪ್ಪ ದಳವಾಯಿ ಅವ್ರಿಗೂ ಸೇರಬೇಕು ಅಂತ ನಾನು ಬಹಳ ಸಂತೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಬಹಳ ಸ್ನೇಹಜೀವಿ ಅವರು. ಸೊ ನನ್ನ ಈ ಥರ ಒಂದು ರೀತಿ ನನ್ನ ಕುಟುಂಬದ ಸ್ನೇಹಿತ ಆತ ರಾಜಪ್ಪ ದಳವಾಯಿ. ಅವರ ರಂಗಾನುಸಂಧಾನವನ್ನು ಕುರಿತು ಈ ಸಮಾರಂಭವನ್ನು ಏರ್ಪಡಿಸಿರುವಂಥ, ಸಮಾರಂಭ ಅನ್ನೋದಕ್ಕಿಂತ ಈ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಗೆಳೆಯರಿದ್ದಾರಲ್ಲ, ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಒಂದ್ಸರಿ ದಳವಾಯಿ ಡಜನ್ ಅಂತ ಒಂದು ಪುಸ್ತಕ ಬಿಡುಗಡೆ ಎಲ್ಲ ಮಾಡಿದರು.
ಅಂದ್ರೆ ಒಟ್ಟೊಟ್ಟಿಗೆ ಪುಸ್ತಕಗಳನ್ನು ತರ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರು ಸಾಕಷ್ಟು ದುಡಿತಾ ಬಂದಿದ್ದಾರೆ. ನನ್ನ ಒಂದು ಸಿನಿಮಾಕ್ಕೆ ಕಲಾ ನಿರ್ದೇಶಕರ ಕೆಲಸ ಮಾಡಿದರು. ಅದು ಲೀಡ್ಸ್ನ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಹೋಗಿತ್ತು. ಅದರಲ್ಲಿ ಕಲಾ ನಿರ್ದೇಶಕರಾಗಿದ್ದರು. ನನ್ನ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. 23 ವರ್ಷಗಳ ನಂತರದಲ್ಲಿ ಮತ್ತೆ ಅಭಿನಯ ಮಾಡಿದ್ದಾರೆ. ಹೀಗೆ ನಟರಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಕ್ಕಂಥವ್ರು. ನಾನು ಈ ರಾಜಪ್ಪ ದಳವಾಯಿ ಎಲ್ಲ ಚೆದರೋಗ್ಬಿಡ್ತಾರೆ ಅನ್ನುವಂಥ ಒಂದು ಸಣ್ಣ ಸ್ನೇಹದ ಆತಂಕ ನನಗಿತ್ತು. ಅಂದರೆ ಒಂದು ಹಂತದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಹೋಗ್ತೇವೆ, ಕವಿತೆ ಬರೀತೇವೆ. ಚಿದಾನಂದಮೂರ್ತಿಗಳು ಒಂದು ಪ್ರೇಮ ಕವಿತೆ ಬರೆದಿದ್ರು ಅಂತ ಹೇಳ್ತಾರೆ. ಅದು ಅಂದರೆ ಸಂಶೋಧಕರು ಕವಿತೆ ಬರೀತಾರೆ ಅಂತ. ಕವಿತೆಯಿಂದ ಶುರು ಮಾಡ್ತೇವೆ ನಾವು, ಆಮೇಲೆ ಕಥೆ ಬರಿತೇವೆ, ಲೇಖನ ಬರಿತೇವೆ. ಹೀಗೇನೇನೋ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕಡೆಗೆ ನಮ್ಮದೇ ಆದಂಥ ಒಂದು ಪ್ರಕಾರ ಇದೆಯಲ್ಲ, ಅದನ್ನು ನಾವು ಕೈ ಹಿಡಿತೇವೆ, ಅಥವಾ ಆ ಪ್ರಕಾರ ನಮ್ಮ ಕೈ ಹಿಡಿಯುತ್ತೆ ಅದು. ಸೊ ನಾನು ಸುಮಾರು ನಾಟಕಗಳು ಬರೆದಿದ್ದೆ. ಎಸ್ ಮೂರ್ತಿಯವರು ನಾನು ವಿದ್ಯಾರ್ಥಿಯಾಗಿದ್ದಾಗ ಬೆಂಗಳೂರಿಗೆ ಕರೆದು, ಅದೇ ಮೊದಲನೇ ಸಾರಿ ನಾನು ಬೆಂಗಳೂರಿಗೆ ಬಂದಿದ್ದು. ಎಲ್ಲ ಕಡೆ ಅದನ್ನು ನಾನು ಜ್ಞಾಪಿಸ್ಕೊಳ್ತೇನೆ. ಯಾಕೆಂದರೆ ಬೆಂಗಳೂರಿಗೆ ಬಂದದ್ದು ಮೊದಲು ಅವರಿಂದ. ಬೆಂಗಳೂರಿನಲ್ಲಿ ಮೊದಲ ಅನ್ನ ಊಟ ಮಾಡಿದ್ದು ಅವ್ರ ಮನೆಯಲ್ಲೇ ನಾನು. ಆಗ ನನ್ನ ಒಂದು ನಾಟಕದ ವಾಚನವನ್ನು ವಿದ್ಯಾರ್ಥಿಯಾಗಿದ್ದಾಗಲೇ ಏರ್ಪಡಿಸಿದ್ರು ಅವರು. ಅದನ್ನು ಓದಿದ್ದಾದ ಮೇಲೆ ಕನ್ನಡ ನಾಟಕ ಸಾಹಿತ್ಯಕ್ಕೆ, ರಂಗಭೂಮಿಗೆ ಒಂದು ಅನುಕೂಲ ಆಯಿತು. ಏನು ಅಂದರೆ, ನಾನು ಅಲ್ಲಿವರೆಗೆ ಬರೆದಿದ್ದ 8 ನಾಟಕಗಳನ್ನು ಪ್ರಕಟಿಸಬಾರದು ಅಂತ ತೀರ್ಮಾನ ಮಾಡಿದೆ. ಅಂದರೆ ನನ್ನ ಮಿತಿಗಳು ಅವಾಗ ಗೊತ್ತಾದವು. ಅದು ನನ್ನ ಪ್ರಕಾರ ಅಲ್ಲ ಅಂತ. ಹಾಗಾಗಿ ಆ ಪ್ರಕಾರ ನಮ್ಮ ಕೈ ಹಿಡಿಬೇಕು, ಇಲ್ಲ ನಾವು ಅದರ ಕೈ ಹಿಡಿಬೇಕು. ರಾಜಪ್ಪ ದಳವಾಯಿ ಬರೆದಿರುವಂಥ ನಾಟಕಗಳಿದಾವಲ್ಲ, ಬಹುಶಃ ಇವರು ಬಹುಮುಖ್ಯವಾದ ನಾಟಕಕಾರರಾಗಿ ಕನ್ನಡದಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಓದಿದ್ದೇನೆ ಅದರಿಂದ. ಏಕೆಂದರೆ ನಾನು ಅದನ್ನು ತಮಾಷೆ ಮಾಡ್ತಿರ್ತೇನೆ. ಯಾವುದೇ ಸಮಾರಂಭಕ್ಕೆ ಹೋದಾಗ ಅದನ್ನು ನಾನು ಓದ್ಕೊಂಡ್ಬರ್ತೇನೆ. ಯಾಕೆಂದ್ರೆ ಇನ್ನೂ ಜ್ಞಾನಪೀಠ ಬಂದಿಲ್ಲ ಅಂತ. ಸೊ ಹಾಗಾಗಿ ಇಲ್ಲ, ಅದು ಧ್ವನಿ ಅರ್ಥ. ಈಗ ಸಾಹಿತ್ಯ ವಿದ್ಯಾರ್ಥಿಗಳು ಆಮೇಲೆ ಅದನ್ನು ಹೇಗ್ ಬೇಕಾದ್ರೆ ಅರ್ಥ ಮಾಡ್ಕೊಂಡು ತಮಾಷೆ ಮಾತು. ಪಾಪ ಜ್ಞಾನಪೀಠ ಬಂದಿರೋರ ಬಗೆಗೆ ಅವಹೇಳನ ಮಾಡಬೇಕು ಅಂತ ಏನಲ್ಲ, ಸುಮ್ಮನೆ ಅದು ಜ್ಞಾನಪೀಠ ಪ್ರಶಸ್ತಿ ಅನ್ನಲಿಲ್ಲ ನಾನು. ಜ್ಞಾನಪೀಠ ಬಂದಿಲ್ಲ ಅಂದೆ ಅಷ್ಟೇ. ಪ್ರಶಸ್ತಿ ಬೇರೆ, ಪೀಠಕ್ಕೆ ಕೂತ್ಕೊಂಡ್ರೆ ಸ್ಥಾಯಿ ಆಗಿಬಿಡ್ತೇವೆ ನಾವು. ಅದಕ್ಕೊಂದು ಚಲನಶೀಲತೆ ಇರೋದಿಲ್ಲ. ಜ್ಞಾನ ಯಾವತ್ತು ಪೀಠ ಆಗುತ್ತೋ ಆಗ ಅದಕ್ಕೊಂದು ಚಲನೆ ಮತ್ತು ಚಿಂತನೆ ಇದೆಯಲ್ಲ, ಅದು ಸ್ಥಗಿತವಾಗುತ್ತೆ ಅನ್ನೋ ಒಂದು ಅರ್ಥವನ್ನು ನಾವು ಕೊಡಬಹುದು. ಸಾಹಿತಿಗಳಾದ್ರಿಂದ ಈಗ ಬೇರೆ ಬೇರೆ ಅರ್ಥಗಳನ್ನು ಕೊಡೋ ಛಾತಿ ನಮ್ಗೆ ಇರೋದ್ರಿಂದ ಯಾರೋ ಅದನ್ನು ಅವಹೇಳನ ಅಂತ ದಯವಿಟ್ಟು ಭಾವಿಸಬಾರದು. ಸೊ ರಾಜಪ್ಪ ದಳವಾಯಿ ಅವರ ಈ ನಾಟಕಗಳನ್ನು ನೋಡಿದಾಗ ನನಗೆ ಅನಿಸಿದ್ದು, ಬಹುಮುಖ್ಯವಾಗಿ ಅವರ ಬಹುಪಾಲು ನಾಟಕಗಳು ಚರಿತ್ರೆ ಮತ್ತು ಪುರಾಣದ ವಸ್ತುವನ್ನು ಒಳಗೊಂಡಿರೋ. ಅದರ ಆಚೆಗೆ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಓದಿದ ನಾಟಕಗಳಲ್ಲಿ ಅವರ ಮುಖ್ಯ ನಾಟಕಗಳು ಅಂತ ಗುರುತಿಸೋದಕ್ಕೆ ಹೋದರೆ ಯಾವುದು ಚರಿತ್ರೆಯ ವಸ್ತುವನ್ನ, ಯಾವುದು ಪುರಾಣದ ವಸ್ತುವನ್ನ ಆಧರಿಸಿ ಅವರು ಮರುಸೃಷ್ಟಿಯನ್ನ ಮಾಡಿದ್ದಾರೆ, ಅವು ಬಹಳ ಅವರ ಮುಖ್ಯವಾದ ನಾಟಕಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ತರದ ಮರುಸೃಷ್ಟಿಯ ಪರಂಪರೆ ನಮ್ಮಲ್ಲಿ ಬಹಳ ಹಿಂದಿನಿಂದ ಇದೆ, ಸಾವಿರಾರು ವರ್ಷಗಳಿಂದ ಇದೆ. ಪಂಪ ಮರುಸೃಷ್ಟಿ ಮಾಡಿದ್ದು ಮಹಾಭಾರತವನ್ನ, ರನ್ನ ಮರುಸೃಷ್ಟಿ ಮಾಡಿದ್ದು, ಕುಮಾರವ್ಯಾಸ ಮರುಸೃಷ್ಟಿ ಮಾಡಿದ್ದು, ಲಕ್ಷ್ಮೀಶ ಮರುಸೃಷ್ಟಿ ಮಾಡಿದ್ದು, ನಾಟಕಕಾರಲ್ಲಿ ಗಿರೀಶ್ ಕಾರ್ನಾಡ್ ಮರುಸೃಷ್ಟಿಯನ್ನು ಮಾಡಿದಂಥವರು. ಸೊ ಈ ಮರುಸೃಷ್ಟಿಯ ಒಂದು ಪರಂಪರೆಯೇನೇ ಈ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಆ ಪರಂಪರೆಯ ಗಟ್ಟಿಯಾದ ಮುಂದುವರಿಕೆಯನ್ನ ರಾಜಪ್ಪ ದಳವಾಯಿ ಅವರ ನಾಟಕಗಳಲ್ಲಿ ನಾನು ಕಾಣೋದಕ್ಕೆ ಇಷ್ಟಪಡ್ತೇನೆ. ಕೆಲವನ್ನ ಉದಾಹರಣೆ ಕೊಡೋದಾದರೆ ಅವರ ಸುಯೋಧನ ಇರ್ಬೋದು, ಕುಲಂ ಇರಬಹುದು, ಒಂದು ಬಗೆಸೆ ನೀರು, ಪ್ರೀತಿ ಹುಡುಕುತ್ತಾ, ಜೇಡ್ರ ದಾಸಿಮಯ್ಯ, ದಾರಾಶಿಕೋ, ಮುಖ್ಯಮಂತ್ರಿ ಅರಸು, ಈ ತರದ ಅನೇಕ ನಾಟಕಗಳನ್ನ ಉದಾಹರಣೆ ಕೊಡ್ತಾ ಹೋಗ್ಬೋದು. ಮಾತೆ ಮಂಡೋದರಿ. ಸೊ ಹೀಗೆ ಅನೇಕ ಮುಂತಾದವು ಅಂತ ಹೇಳಿದ ಮೇಲೆ ಮುಗಿದೋಯ್ತು ಸರ್.
ಎಲ್ಲ ಸೇರುತ್ತೆ. ಅವರು ಸುಮಾರು ನಾಟಕ ಬರೆದಿದ್ದಾರೆ. ಅಷ್ಟು ನಾಟಕಗಳ ಹೆಸರನ್ನು ಹೇಳ್ತಾ ಹೋದ್ರೆ ನನಗೆ ಕೊಟ್ಟಿರೋ ಸಮಯ ಮುಗಿದೋಗುತ್ತೆ. ಹಾಗಾಗಿ ಮುಂತಾದವು ನಾನು ಕೆಲವು ಮುಖ್ಯ ಅಂತ ಭಾವಿಸ್ಕೊಂಡಿರೋವು, ಅಥವಾ ನಾನು ಓದಿದ್ರಲ್ಲಿ ಮುಖ್ಯ ಅಂತ. ನಾನು ಎಲ್ಲವನ್ನು ಓದಿದ್ದೇನೆ ಅಂತ ಸುಳ್ಳು ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾನು ಓದಿರೋದ್ರಲ್ಲಿ ನನಗೆ ಮುಖ್ಯ ಅಂತ ಅನ್ನಿಸ್ತವಿದವಲ್ಲ ಇಂಥ ಕೆಲವು ನಾಟಕಗಳು. ಈ ಚರಿತ್ರೆ ಮತ್ತು ಪುರಾಣದ ವಸ್ತುಗಳನ್ನು ಕುರಿತು ಬರೆಯೋದಿದೆಯಲ್ಲ, ಅದು ಇವತ್ತು ಚರಿತ್ರೆ ಪುರಾಣ ಎರಡು ಅಪವ್ಯಾಖ್ಯಾನಕ್ಕೆ ಒಳಗಾಗ್ತಾ ಇರುವಂತ ಪ್ರಕಾರಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಚರಿತ್ರೆಯನ್ನ ಪುರಾಣ ಮಾಡುವ, ಪುರಾಣವನ್ನ ಚರಿತ್ರೆ ಮಾಡುವ ಪ್ರವೃತ್ತಿ ಸಹ ಇಲ್ಲಿದೆ. ಚರಿತ್ರೆ ಪುರಾಣವಾಗಬಹುದು, ಆದರೆ ಚರಿತ್ರೆಯನ್ನ ಪೂರ್ಣ ರೂಪದಲ್ಲಿ ಪುರಾಣ ಅಂತ ಹೇಳಕ್ಕಾಗೋದಿಲ್ಲ, ಹೇಳಬಾರದು. ಹಾಗೇನೆ ಪುರಾಣ ಇದೆಯಲ್ಲ, ಅದು ಪೂರ್ಣ ಪ್ರಮಾಣದ ಚರಿತ್ರೆ ಆಗೋದಿಲ್ಲ. ಪುರಾಣದಲ್ಲಿಯೂ ಒಂದು ಇತಿಹಾಸ ಇರುತ್ತೆ. ಅದು ವ್ಯಕ್ತಿ ಇತಿಹಾಸ ಅಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಎಳೆಗಳನ್ನ ಪುರಾಣಗಳಲ್ಲಿ ಕಾವ್ಯೋದಕ್ಕೆ ಸಾಧ್ಯ ಇದೆ. ಪುರಾಣ ಕಾವ್ಯಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ, ಪುರಾಣಗಳಲ್ಲಿ ಅಲ್ಲ. ಪುರಾಣ ಶಾಸ್ತ್ರ ಬೇರೆ, ಪುರಾಣ ಕಾವ್ಯ ಬೇರೆ. ಎರಡನ್ನೂ ಒಂದೇ ಮಾಡಿ ಅನೇಕರು ವ್ಯಾಖ್ಯಾನ ಮಾಡ್ತಿರೋದನ್ನು ನಾವು ನೋಡ್ತಿದ್ದೇವೆ ನಮ್ಮಲ್ಲಿ. ಎರಡು ಬೇರೆ ಬೇರೆ. ಒಂದು ಪುರಾಣ ಕಾವ್ಯದ ಒಳಗಡೆ ಇತಿಹಾಸದ, ವಿಶೇಷವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಎಳೆಗಳನ್ನ ಅಥವಾ ಅದರ ರೂಪಿಕೆಗಳನ್ನ ನಾವು ಗುರುಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಚರಿತ್ರೆ ಇದೆಯಲ್ಲ, ಕೆಲವು ಚಾರಿತ್ರಿಕ ವ್ಯಕ್ತಿಗಳನ್ನ ಪುರಾಣ ಪುರುಷರನ್ನಾಗಿ ಚಿತ್ರಿಸಿದಂತಹ ಕೃತಿಗಳು ನಮ್ಮಲ್ಲಿ ಬಂದಿವೆ. ಈಗ ಬಸವರಾಜ ದೇವರಗಳೇ 12ನೇ ಶತಮಾನದಲ್ಲಿದ್ದ ಬಸವಣ್ಣವರು 13ನೇ ಶತಮಾನಕ್ಕೆ ಪವಾಡ ಪುರುಷರಾಗ್ಬಿಟ್ರು ಬಸವರಾಜ ದೇವರುಗಳಲ್ಲಿ. ಮುಂದೆ ಬಸವ ಪುರಾಣದ ಒಳಗಡೆ ಇದು ಒಂದು ನಮ್ಮ ಜನರ ಮನೋಭೂಮಿಕೆ ಇದೆಯಲ್ಲ, ಅದನ್ನ ಅನೇಕ ಕವಿಗಳು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಬಂದಿರೋದನ್ನು ನಾವು ನೋಡ್ತೇವೆ. ಆದರೆ ಯಾವತ್ತೂ ಚರಿತ್ರೆ ಮತ್ತು ಪುರಾಣ ಕಾವ್ಯಗಳನ್ನ, ನಾನು ಪುರಾಣ ಶಾಸ್ತ್ರಗಳನ್ನು ಹೇಳ್ತಿಲ್ಲ, ಅಪವ್ಯಾಖ್ಯಾನಕ್ಕೆ ಈಡು ಮಾಡಬಾರದು. ಚರಿತ್ರೆ ಪೂರ್ಣ ಪ್ರಮಾಣದ ಪುರಾಣವಾಗತ್ತೆ ಅಂತಾಗಲಿ ಅಥವಾ ಪುರಾಣ ಪೂರ್ಣ ಪ್ರಮಾಣದ ಚರಿತ್ರೆ ಆಗತ್ತೆ ಅಂತಾಗಲಿ ನಾವು ಭಾವಿಸಬಾರದು. ಆದರೆ ಅವುಗಳ ಮರುಸೃಷ್ಟಿ ಇದೆಯಲ್ಲ, ಅದು ಹೇಗೆ ಆಗಬೇಕು, ಈ ತರದೊಂದು ಪ್ರಶ್ನೆ ನಮ್ಮ ಎದುರುಗಡೆ ಇರೋದನ್ನು ನಾವು ನೋಡ್ತೇವೆ. ಕೆಲವರು ನಮ್ಮಲ್ಲೇ ಇರ್ತಕ್ಕಂಥವರು ಯಾವುದೋ ಒಂದು ಪಾತ್ರ ಇಟ್ಟುಕೊಂಡು ಆ ಪಾತ್ರದ ಮುಖಾಂತರ ಇಡೀ ಕಾವ್ಯದ ಬಗ್ಗೆ ಅಥವಾ ಇಡೀ ನಾಟಕದ ಬಗೆಗೆ ಅಥವಾ ಇಡೀ ಕೃತಿಯ ಬಗೆಗೆ ನಿರ್ಣಯಗಳನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತೇವೆ. ಆದರೆ ಯಾವುದೋ ಒಂದು ಪಾತ್ರದ ನಡವಳಿಕೆ ಅಥವಾ ಎರಡು ಪಾತ್ರಗಳ ನಡವಳಿಕೆ ಇಡೀ ಕಾವ್ಯದ ಬಗ್ಗೆ ನಿರ್ಣಯ ಕೊಡುವ ಮಾನದಂಡ ಅಲ್ಲ. ಪಾಂಡವರು ಹೀಗೆ ಮಾಡಿದ್ರು, ರಾಮ ಹೀಗೆ ಮಾಡದ, ಲಕ್ಷ್ಮಣ ಹೀಗೆ ಮಾಡದ, ರಾವಣ ಹೀಗೆ ಮಾಡದ ಅನ್ನೋದಲ್ಲ. ಅವೆಲ್ಲವೂ ಪರಸ್ಪರ ಸಂಯೋಜಿತವಾಗಿ ಒಟ್ಟು ಕೃತಿ ಏನನ್ನ ಹೇಳಿಸುತ್ತೆ, ಒಟ್ಟು ಕೃತಿಯ ಆಶಯ ಏನು ಅನ್ನೋದೇನೇ ನಿಜವಾದ ವಿಮರ್ಶೆ ನಿರ್ಣಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇವನು ಹೀಗೆ ಮಾಡ್ದ, ಅವನ ಹಾಗೆ ಮಾಡ್ದ ಅನ್ನೋದಲ್ಲ. ಅವನೊಂದು ಕಾವ್ಯದ ಒಳಗಡೆ ಒಂದು ಪಾತ್ರ ಹಾಗೆ ಮಾಡುವುದಕ್ಕೆ ಇರುವಂತಹ ಒಟ್ಟು ವಸ್ತುವಿನ ನಿರ್ವಚನೆಯಲ್ಲಿರುವಂತಹ ಕಾರಣಗಳು ಏನು, ಅದು ಹೇಗೆ ಒಂದು ಕಾವ್ಯವನ್ನಾಗಲಿ, ಒಂದು ಕಾದಂಬರಿಯನ್ನಾಗಲಿ, ಒಂದು ನಾಟಕವನ್ನಾಗಲಿ ಮುಂದುವರಿಸಿಕೊಂಡು ಹೋಗ್ತಿರುತ್ತೆ. ಕಡೆಗೆ ಆ ಕೃತಿ ಧ್ವನಿಸುವ ಆಶಯ ಯಾವುದು, ಅದು ಒಂದು ವೇಳೆ ನಿರ್ಣಯ ತಗೊಳ್ಳೋದಾದ್ರೆ, ಎಲ್ಲ ಕೃತಿಗಳು ನಿರ್ಣಯವನ್ನೇ ತಗೊಳ್ಬೇಕು ಅಂತ ಏನಿಲ್ಲ. ಒಂದು ವೇಳೆ ನಿರ್ಣಯಕ್ಕೆ ಬರೋದಾದರೆ, ಒಂದು ವೇಳೆ ಅದರದೇ ಆದಂತಹ ಒಂದು ನಿಲುವಿರೋದಾದರೆ, ಆ ನಿಲುವು ಏನು ಅನ್ನೋದು ಇಡೀ ಕೃತಿಯ ನೆಲೆಯಲ್ಲಿ ಆಗಬೇಕೇ ಹೊರತು ಒಂದು ಪಾತ್ರದ ನೆಲೆಯಲ್ಲಿ ಅಥವಾ ಒಂದು ಘಟನೆಯ ನೆಲೆಯಲ್ಲಿ ಆಗುವಂಥದ್ದಲ್ಲ. ಪರಸ್ಪರ ಸಂಯೋಜಿತವಾಗಿರ್ತಕ್ಕಂಥವು. ವಿಶೇಷವಾಗಿ ಪುರಾಣ ಕಾವ್ಯಗಳನ್ನು ಕುರಿತಂತೆ ಇಂಥದ್ದೊಂದು ಸಾಂಸ್ಕೃತಿಕ ಅಥವಾ ಸಾಹಿತ್ಯಿಕ ವಿವೇಕ ಇದೆಯಲ್ಲ, ಅದು ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗೇನೆ ನಮ್ಮಲ್ಲಿ ಪೂರ್ಣ ನಿರಾಕರಣೆಯ ಅಥವಾ ಪೂರ್ಣ ಸ್ವೀಕರಣೆಯ ಮನೋಧರ್ಮವೇ ಹೆಚ್ಚಾಗಿದೆ. ಯಾವುದೇ ಸಾಹಿತ್ಯ ಕೃತಿ, ಯಾವುದೇ ಸಾಂಸ್ಕೃತಿಕ ಕೃತಿಯ ಆಶಯಗಳಿದಾವಲ್ಲ, ಅವು ಈ ರೀತಿಯ ಪೂರ್ಣ ಚರ್ಚೆಗೆ ಒಳಗಾಗದೇನೆ ಪೂರ್ವ ನಿಶ್ಚಿತವಾದ ನಿರಾಕರಣೆಯ ಧೋರಣೆಯನ್ನಾಗಲಿ, ಪೂರ್ವ ನಿಶ್ಚಿತವಾದ ಸ್ವೀಕರಣೆಯ ನಿಲುವನ್ನಾಗಲಿ ತೆಗೆದುಕೊಳ್ಳೋದು ನಿಜವಾದ ವಿಮರ್ಶೆ ಅಲ್ವೇ ಅಲ್ಲ ಅಂತ. ಕೆಲವರು ಗರ್ಭಗುಡಿಯಲ್ಲಿ ಕೂತು ವಿಮರ್ಶೆ ಮಾಡೋರು ಇರ್ತಾರೆ. ಆದರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ಒಂದ್ ಕಡೆ ಗರ್ಭಗುಡಿಯ ವಿಮರ್ಶೆ, ಇನ್ನೊಂದು ಕಡೆ ಗರ್ಭಪಾತ ವಿಮರ್ಶೆ. ಸೊ ಎರಡೂ ಸರಿಯಾದದ್ದಲ್ಲ. ಒಂದು ಸಾಹಿತ್ಯ ಕೃತಿಯನ್ನು ನೋಡುವುದಕ್ಕೆ ಬೇಕಾಗಿರುವ ವಿವೇಕ ಇದೆಯಲ್ಲ, ಅದೇ ಬೇರೆ ರೀತಿದು ಅನ್ನೋದನ್ನು ನಾವು ಮರಿಬಾರ್ದು. ಎಷ್ಟೋ ಸಾರಿ ಸಾಹಿತ್ಯ ಕೃತಿ, ಇಡೀ ಕೃತಿ ಇದೆಯಲ್ಲ, ಅದು ಒಂದು ಮೆಟಫರ್ ಆಗಿರುತ್ತೆ. ಎಷ್ಟೋ ಸಾರಿ ಅಲ್ಲಿರುವ ಪಾತ್ರಗಳು ಸಣ್ಣ ಸಣ್ಣ ಸಂಕೇತಗಳಾಗಿರುತ್ತವೆ. ಈ ಹಿನ್ನೆಲೆಯಲ್ಲಿ
ರಾಜಪ್ಪ ದಳವಾಯಿ ಅವರ ಕೃತಿಗಳನ್ನು ನೋಡಬೇಕಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಪುರಾಣ ಇದೆಯಲ್ಲ, ಅದು ಹೆಳವರ ಉದ್ಯೋಗ ಅಂತ ಹೇಳಿದಂತ ವಿಮರ್ಶಕರು ಇದ್ದಾರೆ. ಪುರಾಣ ಅನ್ನೋದು ಇದೆಯಲ್ಲ, ಅದು ಹೆಳವರ ಉದ್ಯೋಗ, ಏನು ಮಾಡಕ್ಕಾಗದೇ ಇರೋ ಉದ್ಯೋಗ ಅಂತ ಹೇಳಿದಂಥವ್ರು ಇದ್ದಾರೆ. ಅದೇ ಪುರಾಣಗಳನ್ನ ಸಾಂಸ್ಕೃತಿಕ ರೂಪಿಕೆಗಳು ಅಂತ ವ್ಯಾಖ್ಯಾನ ಮಾಡಿದಂಥವ್ರು ಇದ್ದಾರೆ. ಈಗ ಚರಿತ್ರೆ ಇದೆಯಲ್ಲ, ಚರಿತ್ರೆಯನ್ನ ಕುರಿತಂತೆ ಬರೆಯುವಾಗ ಡಿ ಕೊಸಾಂಬಿಯವರ ಮಾತು ನನಗೆ ನೆನಪಿಗೆ ಬರುತ್ತೆ. ಈಗ ಚರಿತ್ರೆ ಭೂತಕಾಲದ್ದು ಅಂತ ನಾವು ಭಾವಿಸ್ಕೊಳ್ಳೋದಾದ್ರೆ, ನಿಜವಾಗಿ ವರ್ತಮಾನವನ್ನ ಅರ್ಥ ಮಾಡಿಕೊಳ್ಳಲು ಭೂತಕಾಲ ಕೀಲಿಕೈ ಆಗಬೇಕು ಅಂತಾರೆ ಕೊಸಾಂಬಿಯವರು. ಬಹಳ ದೊಡ್ಡ ಚಾರಿತ್ರಿಕ ವ್ಯಾಖ್ಯಾನಕಾರರು. ಅಂದ್ರೆ ಭೂತಕಾಲಕ್ಕೆ ಮತ್ತು ವರ್ತಮಾನಕ್ಕೆ ಒಂದು ಸಂಬಂಧ ಇರುತ್ತೆ. ವರ್ತಮಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಭೂತಕಾಲದ ಬೆಳಕು ನಮಗೆ ಬೇಕಾಗಿರುತ್ತೆ. ಇದರ ಅರ್ಥ ಭೂತವನ್ನ ನೀವು ಒಪ್ಕೊಳ್ಳಿ ಅಂತ ಅಲ್ಲ, ಸಂಪೂರ್ಣವಾಗಿ ಒಪ್ಕೊಳ್ಳಿ ಅಂತ ಅಲ್ಲ ಅದು. ಆದ್ರೆ ನೀವು ಭೂತಕಾಲವನ್ನೇ ಅರ್ಥ ಮಾಡ್ಕೊಳ್ಳದೆ ವರ್ತಮಾನ ಸರಿಯಾಗಿ ಅರ್ಥ ಆಗೋದಿಲ್ಲ ನಿಮಗೆ. ಅಂಥದ್ದೊಂದು ಪ್ರಜ್ಞೆ ನಮಗೆ ಬೇಕಾಗಿರುತ್ತೆ. ಅದನ್ನೇ ನಾವು ಚಾರಿತ್ರಿಕ ಪ್ರಜ್ಞೆ ಅಂತ ಕರೆಯೋದು. ಅಂಥದ್ದೊಂದು ಚಾರಿತ್ರಿಕ ಪ್ರಜ್ಞೆ ಬೇಕು ಅಂತ. ಹಾಗೆ ಒಬ್ಬ ಎಚ್ ಕಾರ್ ಅಂತಕ್ಕಂಥ ಒಬ್ಬ ಚರಿತ್ರಕಾರ ಬಹಳ ಒಳ್ಳೆ ಮಾತನ್ನು ಹೇಳ್ತೇನೆ. ಚರಿತ್ರೆ ಎಂದರೆ ಭೂತ ಮತ್ತು ಭವಿಷ್ಯತ್ತಿನ ನಡುವಿನ ಸಂವಾದ ಅಂತ. ಚರಿತ್ರೆ ಇದೆಯಲ್ಲ, ವರ್ತಮಾನದಲ್ಲಿ ನಿಂತಿರ್ತೇವೆ ನಿಜ ನಾವು, ಆದ್ರೆ ಅದು ಭೂತ ಮತ್ತು ಭವಿಷ್ಯತ್ತಿನ ನಡುವೆ ನಡೆಯುವ ಸಂವಾದ. ಆ ಸಂವಾದ ನಡೆಸ್ತಾನೆ ಯಾರು? ವರ್ತಮಾನದಲ್ಲಿ ನಿಂತಿರೋನು. ಅಂದ್ರೆ ರಾಜಪ್ಪ ದಳವಾಯಿ ಇಲ್ಲಿ ನಿಂತ್ಕೊಂಡು ಭೂತದ ಕಡೆಗೂ ನೋಡ್ತಾ ಭವಿಷ್ಯದ ಕಡೆಗೂ ನೋಡ್ತಾ ಎರಡರ ನಡುವೆ ಒಂದು ಸಂವಾದವನ್ನ ನಡೆಸೋದಕ್ಕೆ ಸಾಧ್ಯ ಆದರೆ ಸುಯೋಧನ ನಾಟಕ ಚೆನ್ನಾಗಿ ಬರುತ್ತೆ, ಕುಲಂ ನಾಟಕ ಚೆನ್ನಾಗಿ ಬರುತ್ತೆ, ಒಂದು ಬೊಗಸೆ ನೀರು ಚೆನ್ನಾಗಿ ಬರುತ್ತೆ. ಅಂದ್ರೆ ಈ ಭೂತ ಮತ್ತು ಭವಿಷ್ಯತ್ತಿನ ನಡುವಿನ ಒಂದು ಸಂವಾದ ಇರುತ್ತಲ್ಲ, ಅದು ನಿಜವಾದ ಚರಿತ್ರೆ ಅಂತಾನೆ. ಇನ್ನೊಬ್ಬ ಈ ಚರಿತ್ರೆಯನ್ನ ಕುರಿತಂತಹ ಗಂಭೀರವಾದ ಚರ್ಚೆಗಳೇ ಪ್ರಪಂಚದಲ್ಲಿ ಪ್ರಾರಂಭ ಆಗಿದ್ದು ಜರ್ಮನಿಯಲ್ಲಿ. ಆ ಚರಿತ್ರೆಯ ಸ್ವಾಯತ್ತತೆಯನ್ನ ಕುರಿತಂತ ಚರ್ಚೆಗಳು ಪ್ರಾರಂಭ ಆಗಿದ್ದು ಜರ್ಮನಿಯಲ್ಲಿ. ಆ ಜರ್ಮನ್ನ ಒಬ್ಬ ಕ್ರೋಸೆ ಎಲ್ಲ ಚರಿತ್ರೆಯೂ ಸಮಕಾಲೀನ ಅಂತ ಹೇಳ್ತಾನೆ. ಚರಿತ್ರೆ ಅಂದರೆ ಕೇವಲ ಭೂತಕಾಲ ಅಂದ್ಕೊಂಡಿರ್ತೀವಿ ನಾವು, ಅಲ್ಲ, ಎಲ್ಲ ಚರಿತ್ರೆಯೂ ಸಮಕಾಲೀನವೇ. ರಾಜಪ್ಪ ದಳವಾಯಿ ಅವರ ನಾಟಕಗಳ ಮಹತ್ವ ಇರೋದೇನೇನೆ ಆ ಚರಿತ್ರೆಯನ್ನ ಸಮಕಾಲೀನಗೊಳಿಸುವಲ್ಲಿ, ಪುರಾಣದ ವಸ್ತುವನ್ನ ಸಮಕಾಲೀನಗೊಳಿಸುವಲ್ಲಿ. ಆ ಸಮಕಾಲೀನಗೊಳಿಸುವುದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಹಾಗಾದರೆ ನಾವು ಸಮಕಾಲೀನ ಸಂದರ್ಭದಲ್ಲಿ ಏನು ಅಂದ್ಕೊಂಡು ಅದನ್ನೆಲ್ಲ ಅದರ ಮೇಲೆ ಹೇರಬಹುದಾ? ಅಲ್ಲ ಅಂತ ಅಂದ್ಕೊಂಡಿದ್ದೇನೆ. ಒಂದು ಚಾರಿತ್ರಿಕ ಸಂದರ್ಭದ ತಿಳುವಳಿಕೆ ಅಂದ್ರೆ ಆ ವಸ್ತು ಹುಟ್ಟಿದ ಅಥವಾ ಆ ವಸ್ತು ಜೀವಂತವಾಗಿದ್ದ ಚಾರಿತ್ರಿಕ ಸಂದರ್ಭದ ತಿಳುವಳಿಕೆ ಮತ್ತು ಸಮಕಾಲೀನ ವಿವೇಕ, ಇವೆರಡೂ ಸೇರ್ಕೊಂಡಾಗ ಆ ಚರಿತ್ರೆ ಸಮಕಾಲೀನವಾಗುತ್ತೆ, ಆ ಪುರಾಣವೂ ಸಮಕಾಲೀನವಾಗುತ್ತೆ. ಹೀಗೆ ಸಮಕಾಲೀನಗೊಳಿಸುವುದಿದೆಯಲ್ಲ, ಇದು ಕಾಲಗಳ ಕೂಡಿಕೆ, ಎರಡು ಕಾಲಗಳ ಕೂಡಿಕೆ. ಅದು ಆ ಕೂಡಿಕೆ ಮಾಡೋದ್ರ ಮುಖಾಂತರವಾಗಿಯೇ ನಮ್ಮ ಸಂದರ್ಭದಲ್ಲೂ ಚರಿತ್ರೆಯ ವಸ್ತು, ಪುರಾಣದ ವಸ್ತು ಎಷ್ಟು ಪ್ರಸ್ತುತವಾಗುವ ರೀತಿಯಲ್ಲಿ ಚಿತ್ರಿಸೋದಕ್ಕೆ ಸಾಧ್ಯ ಇದೆ, ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿಯೇ ನಾನು ಯಾವತ್ತೂ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪರ್ಯಾಯ ಪರಂಪರೆಯ ಸೃಷ್ಟಿಕರ್ತ ಅಂತ ಕರಿತೀನಿ ನಾನು. ಇವತ್ತು ನನ್ನನ್ನು ಕಾಡಿಸ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲಿ ಪಂಪನೇನೆ. ಕನ್ನಡ ಸಾಹಿತ್ಯದಲ್ಲಿ ಪರ್ಯಾಯ ಪರಂಪರೆಯ ಸೃಷ್ಟಿಕರ್ತ ಅಂತ ಪರ್ಯಾಯಗಳನ್ನು ಸೃಷ್ಟಿಸಬೇಕು ಅಂದ್ರೆ ಮರುಸೃಷ್ಟಿಗಳು ಆಗ್ತಾ ಇರಬೇಕು. ಅಂಥದ್ದೊಂದು ಮರುಸೃಷ್ಟಿಯ ಮುಂದುವರಿಕೆಯನ್ನ ರಾಜಪ್ಪ ದಳವಾಯಿ ಅವರ ನಾಟಕಗಳಲ್ಲಿ ಬಹಳ ಗಂಭೀರವಾಗಿ ಕಾಣಬಹುದು. ನನಗೆ ಅನ್ಸುತ್ತೆ ಇಷ್ಟೆಲ್ಲ ಹೇಳಿದ್ದಾದ್ಮೇಲೆ ರಾಜಪ್ಪ ದಳವಾಯಿ ನಾಟಕಗಳನ್ನು ನೋಡಿದಾಗ ಅಂದು ಮತ್ತು ಇಂದುಗಳ ಬಂಧು ರಾಜಪ್ಪ ದಳವಾಯಿ. ಇದು ಕೇವಲ ಪ್ರಾಸ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅಂದು ಮತ್ತು ಇಂದುಗಳ ಬಂಧು ಅವರು ಎರಡನ್ನೂ ಈ ಕೂಡಿಸೋದಿದೆಯಲ್ಲ, ಅಲ್ಲೊಂದು ಬಂಧು ಅನ್ನೋ ಪದವನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ನಾನು ಬಳಸಿದ್ದೇನೆ. ಯಾಕೆ ಅಂತಂದ್ರೆ ಎರಡರ ಬಗ್ಗೆ ಒಂದು ಪ್ರೀತಿ ಇರಬೇಕು. ನೀವು ಇದ್ರಲ್ಲಿ ಏನೂ ಇಲ್ಲ ಕಣಯ್ಯ ಅಂದ್ಬಿಟ್ರೆ, ಅದರಲ್ಲಿ ಏನೂ ಇಲ್ಲ ಅಂತ ಹೊರಟು ಬಿಟ್ರೆ, ಕೊಲ್ಲುವ ಬತ್ತಳಿಕೆ ಬಿಲ್ಲ ಬಾಣವನ್ನು ಅಲ್ಲೇ ಇಟ್ಟು ಬಾ, ಮೈಯ ತೊಳೆದು ಬಾ, ಕೈಯ ಮುಗಿದು ಬಾ ಅಂತ ಪಕ್ಷಿಕಾಶಿ ಕವಿತೆಯಲ್ಲಿ ಕುವೆಂಪು ಅವರು ಹೇಳ್ತಾರಲ್ಲ, ವಿಮರ್ಶಕರು ಬೇಟೆಗಾರಂತರ ಬರಬೇಡಿ, ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣ ಎಲ್ಲ ಅಲ್ಲಿ ಇಟ್ಟು ಬನ್ನಿ, ಸ್ವಲ್ಪ ಶುದ್ಧವಾಗಿ ಬನ್ರಪ್ಪ ಅಂತ ಹೇಳ್ತಾರಲ್ಲ. ಶುದ್ಧ ಅಂದ್ರೆ ಚೆನ್ನಾಗಿ ಮೈ ತೊಳ್ಕೊಂಬನ್ನಿ ಅಂತ ಅಲ್ಲ, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ಬನ್ನಿ. ಮಲಿನ ಮನಸ್ಸುಗಳು, ಯಾಕಂದ್ರೆ ನಾವು ಮಲಿನ ಮನಸ್ಸುಗಳ ಮಧ್ಯೆ ಬದುಕ್ತಿರೋ ಮನುಷ್ಯರು ನಾವು.
ಯಾಕೆಂದ್ರೆ ಇವತ್ತಿನ ದಿವಸಗಳಲ್ಲಿ ಮಲಿನ ಮನಸ್ಸುಗಳ ಮಧ್ಯದಲ್ಲೇ ನಾವು ಬದುಕ್ತಾ ಇದ್ದೇವೆ. ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಬ ಅಂತ ಹೇಳಿದ್ರಲ್ಲ, ಹಾಗೆ ಆ ಬಂಧುತ್ವ ಅನ್ನೋದು ಇದೆಯಲ್ಲ, ಅದು ಬೆಸೆಯತಕ್ಕಂಥದ್ದು. ಹಾಗಾಗೇನೆ ಈ ಬಂಧು ಅನ್ನೋ ಪದವನ್ನು ನಾನು ಬಳಸುವಾಗ ಅಂದು ಮತ್ತು ಇಂದುಗಳ ಬಂಧುವಾಗಿ ರಾಜಪ್ಪ ದಳವಾಯಿಯವರ ಕೃತಿಗಳು ನಮಗೆ ಕಾಣಿಸುತ್ತವಲ್ಲ, ಎಲ್ಲೂ ಆ ಚರಿತ್ರೆ ಮತ್ತು ಪುರಾಣವನ್ನ ಕುರಿತ ನಿರಾಕರಣೆ ನಿಮಗೆ ಕಾಣಿಸೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಅದನ್ನು ಇದ್ದಕ್ಕಿದ್ದಾಗೆ ಅದೇ ರೂಪಿಕೆಗಳನ್ನ ಸಂಪೂರ್ಣವಾಗಿ ಸ್ವೀಕರಿಸಬೇಕು ಎನ್ನುವ ಹಪಹಪಿಕೆಯೂ ಇಲ್ಲ ಅಲ್ಲಿ. ಅಯ್ಯೋ ಹಳೆದೆಲ್ಲ ಏನೋ ಆಯ್ತಪ್ಪ, ಹಾಳಾಗೋಗ್ಬಿಡ್ತಿದೆ, ಹಿಂದೆನೇ ಚೆನ್ನಾಗಿತ್ತು. ಎಲ್ಲ ಕಾಲಕ್ಕೂ ಈ ಮಾತು ಹೇಳ್ತಾರೆ, ನಮ್ಮ ಕಾಲ ಬಹಳ ಚೆನ್ನಾಗಿತ್ತು ಅಂತ ಹೇಳಿ. ನಮ್ಮ ಕಾಲ ಬಹಳ ಚೆನ್ನಾಗಿತ್ತು ಅಂದ್ರೆ ಈ ಕಾಲ ಕೆಟ್ಟಿದ್ದು ಅಂತ. ನಮ್ಮ ಮಕ್ಕಳು ಹೇಳ್ತಾರೆ, ಅದೇ ಮುಂದೆ ಬಂದವರು ಹೇಳ್ತಾರಲ್ಲ, ಕಾಲ ಎಲ್ಲ ಕಾಲದಲ್ಲೂ ಕಾಲ ಅನ್ನೋದೊಂದು ಇರುತ್ತೆ, ಆದರೆ ಕಾಲದೊಳಗಿದ್ದು ಕಾಲವನ್ನು ಮೀರುವ ಪ್ರತಿಭೆ ಬಹಳ ಮುಖ್ಯ. ಅದೇ ಚರಿತ್ರೆಯ ಮರುಸೃಷ್ಟಿ, ಅದೇ ಪುರಾಣದ ಮರುಸೃಷ್ಟಿ. ಅಂಥದ್ದೊಂದು ಮರುಸೃಷ್ಟಿಯನ್ನು ಇವರು ಮಾಡ್ತಾ ಹೋಗ್ತಾರೆ. ನನಗೆ ಬಹಳ ಮುಖ್ಯ ಅನಿಸಿದ್ದು ಈ ನಾಟಕಗಳಲ್ಲಿ, ತಾತ್ವಿಕವಾಗಿ ಹೇಳೋದಾದರೆ ಯುದ್ಧ ಅನೇಕ ನಾಟಕಗಳಲ್ಲಿ ಬರುತ್ತೆ ಇಲ್ಲಿ. ಅಂದರೆ ಯುದ್ಧ ವಿರೋಧಿಯಾದಂತಹ ನೆಲೆ ಇವರ ನಾಟಕಗಳಲ್ಲಿ ಕಾಣೋದು. ಇನ್ನೊಂದು ಶ್ರೇಣೀಕೃತ ಸಮಾಜ. ಈ ಎರಡು ಇವರನ್ನ ಕಾಡಿಸಿರುವಂತ ವಸ್ತುಗಳು. ಯುದ್ಧ ಕಾಡಿಸುತ್ತೆ, ಶ್ರೇಣೀಕೃತ ಸಮಾಜದ ಒಳಸುಳಿಗಳು ಇವರನ್ನ ಕಾಡಿಸ್ತಾ ಹೋಗುತ್ತವೆ. ಯುದ್ಧ ವಿರೋಧಿಯಾಗಿರುವ ನಿಲುವುಗಳಿಗೆ ಕಡೆಗೆ ಇವರ ನಾಟಕಗಳು ತಲುಪುತ್ತವೆ. ಶ್ರೇಣೀಕೃತ ಸಮಾಜದ ಒಳಗಡೆ ಇರ್ತಕ್ಕಂಥ ಒಳಸುಳಿಗಳನ್ನ ಹೊಕ್ಕು ಹೊರಗಡೆ ಬರಬೇಕಾದ್ರೆ ಶ್ರೇಣೀಕೃತ ಸಮಾಜದಲ್ಲಿ ನೊಂದವರ ಪರವಾದ ನಂದಾದೀಪವಾಗತಕ್ಕಂಥ ಒಂದು ಬೆಳಕು ಇವರ ನಾಟಕಗಳಲ್ಲಿ ಬರ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅನ್ಕೊಂಡಿದ್ದೇನೆ. ಯಾವ ರೀತಿಯಲ್ಲಿ ಅಂದರೆ ಎಲ್ಲ ರೀತಿಯ ಸರ್ವಾಧಿಕಾರವನ್ನು ವಿರೋಧಿಸುತ್ತವೆ ಇವ್ರನ್ನ. ನಾನು ಓದಿರುವ ನಾಟಕಗಳ ಚೌಕಟ್ಟಿನ ಒಳಗಡೆ ನಾನು ಮಾತಾಡ್ತಿದ್ದೇನೆ. ಸೊ ಎಲ್ಲ ರೀತಿಯ ಸರ್ವಾಧಿಕಾರ, ಜಾತಿ ಮೂಲ ಸಾಮಾಜಿಕ ಸರ್ವಾಧಿಕಾರವನ್ನ, ಧರ್ಮ ಮೂಲ ಸಾಂಸ್ಕೃತಿಕ ಸರ್ವಾಧಿಕಾರವನ್ನ, ಅಧಿಕಾರ ಮೂಲ ರಾಜಕೀಯ ಸರ್ವಾಧಿಕಾರವನ್ನ, ಇವೆಲ್ಲವನ್ನು ವಿರೋಧಿಸುವ ಒಂದು ಆಶಯ ಇವರ ಒಟ್ಟು ಕೃತಿಗಳಲ್ಲಿ ಕಾಣಿಸುತ್ತೆ. ಜಾತಿ ಮೂಲ ಸಾಮಾಜಿಕ ಸರ್ವಾಧಿಕಾರ, ನನ್ನ ಜಾತಿಯೇ ಶ್ರೇಷ್ಠ ಅಂತ ಭಾವಿಸಿಕೊಂಡವರ ಸರ್ವಾಧಿಕಾರ ಇರುತ್ತಲ್ಲ, ಜಾತಿ ಶ್ರೇಷ್ಠತೆಯ ವ್ಯಸನ ಅಂತ ನಾನು ಕರೆಯಲ್ಲ, ಅದು ಸೊಕ್ಕು. ಅದು ಹಾಗೇನೆ ಧರ್ಮ ಮೂಲವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಸರ್ವಾಧಿಕಾರ, ಅಂಥದ್ದೊಂದು ಸಾಂಸ್ಕೃತಿಕ ಸರ್ವಾಧಿಕಾರ ಇದ್ರೆ ಅದನ್ನ ವಿರೋಧಿಸುವಂತ ಆಶಯಗಳಿವೆ. ಹಾಗೇನೆ ಅಧಿಕಾರ ಕೇಂದ್ರಿತವಾಗಿರ್ತಕ್ಕಂತಹ ರಾಜಕೀಯ ಸರ್ವಾಧಿಕಾರ, ಅಧಿಕಾರ ಕೇಂದ್ರೀಕರಣ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ವಿರೋಧಿಸೋದು. ಹೀಗೆ ಎಲ್ಲ ರೀತಿಯ ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದ ಸರ್ವಾಧಿಕಾರಗಳನ್ನ ವಿರೋಧಿಸುವ ನಾಟಕಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ಸುಯೋಧನ ನಾಟಕನೇ ತಗೊಳ್ಳಿ ನೀವು. ಸುಯೋಧನ ರನ್ನನ ಗದಾಯುದ್ಧವನ್ನ ಆಧರಿಸಿದಂತಹ ನಾಟಕ. ನಾನು ಒಂದು ನಾಟಕ ಬರೆದಿದ್ದೆ, ರನ್ನನ ಗದಾಯುದ್ಧ ನಾಟಕ ಆಧರಿಸಿ ಬರೆದಿದ್ದೆ, ಕಾವ್ಯವನ್ನು ಆಧರಿಸಿ. ಅದನ್ನು ರಾಜಪ್ಪ ದಳವಾಯಿಯವರ ಹತ್ರ ಹಂಚ್ಕೊಂಡಿದ್ದು ಉಂಟು. ಅದರ ಹೆಸರು ಛಲದಂಕಮಲ್ಲ ಅಂತ. ಆದ್ರೆ ಆ ಛಲದಂಕಮಲ್ಲ ಕಳೆದೋಗ್ಬಿಟ್ಟ. ಬಹುಶಃ ನಾನು ಬರೆದಿರೋದ್ರಲ್ಲಿ ಪ್ರಕಟಿಸಬಹುದಾದಂತ ಧೈರ್ಯ ಮಾಡಬಹುದಾಗಿದ್ರೆ ಅದೊಂದು ಮಾಡಬಹುದಿತ್ತೇನೋ, ಆದ್ರೆ ಆಮೇಲೆ ನನಗೆ ಆ ಪ್ರತಿ ಸಿಕ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ರನ್ನನ ಗದಾಯುದ್ಧ ಇದೆಯಲ್ಲ, ಆ ಕಾವ್ಯದಲ್ಲಿಯೇ ಒಂದು ನಾಟಕೀಯ ಗುಣ ಇದೆ ಆ ಕಾವ್ಯದಲ್ಲಿ. ಹಾಗಾಗಿ BM ಶ್ರೀಯವರು ಅದನ್ನೇ ಇಟ್ಕೊಂಡು, ಅಲ್ಲಿಯ ಪದ್ಯಗಳನ್ನೇ ಇಟ್ಕೊಂಡು ಒಂದು ನಾಟಕವನ್ನಾಗಿಯೇ ಮಾಡ್ತಾ ಹೋಗ್ತಾರೆ. ಆ ರನ್ನನ ಗದಾಯುದ್ಧದ ಪ್ರಸಂಗವನ್ನು ಇಟ್ಕೊಂಡು, ವಿಶೇಷವಾಗಿ ದುರ್ಯೋಧನ ವಿಲಾಪದ ಪ್ರಸಂಗ ಇಟ್ಕೊಂಡು ರಾಜಪ್ಪ ದಳವಾಯಿ ಬರೆದಿರುವಂತ ಸುಯೋಧನ ಇದೆಯಲ್ಲ, ಅಲ್ಲಿ ನನಗೆ ಬಹಳ ಕಾಡಿಸಿದ್ದು ಅಂದ್ರೆ ಒಳಿತನ್ನ ಕುರಿತ ಒಂದು ವ್ಯಾಖ್ಯಾನ ಇದೆ. ಈಗ ನಾವು ಒಳಿತು, ಒಳ್ಳೆಯವರಾಗಬೇಕು, ಒಳಿತಾಗಲಿ ಅಂತೇವೆ, ಹಾರೈಸ್ತೇವೆ ಎಲ್ರಿಗೂ. ಸರ್ವೇ ಜನೋ ಸುಖಿನೋ ಭವಂತು ಅಂತೇವೆ. ಅದಕ್ಕೆ ನನ್ನ ವ್ಯಾಖ್ಯಾನ ಏನು ಅಂದ್ರೆ ಸರ್ವ ಜನರು ಸುಖವಾಗಿಲ್ಲ ಅಂತ. ಅಂದ್ರೆ ಎಲ್ಲರೂ ಸುಖವಾಗಿದ್ರೆ ನಾವೇ ಹಾರೈಸ್ತೇವೆ. ಸರ್ವೆ ಮಾಡುವ ಜನರಂತೂ ಸುಖವಾಗಿದ್ದಾರೆ, ಆದ್ರೆ ಎಲ್ಲ ಜನರು ಸುಖವಾಗಿರ್ಲಿ ಅಂತ ನಾವು ಹಾರೈಸ್ತೇವೆ ಅನ್ನೋದ್ರ ಅರ್ಥ ಏನು ಅಂತಂದ್ರೆ ಆ ಸುಖ ನಮ್ಮಲ್ಲಿಲ್ಲ, ಆ ನೆಮ್ಮದಿ ನಮ್ಮಲ್ಲಿಲ್ಲ. ಹಾಗೇನೆ ಒಳಿತಾಗಲಿ ಅಂತ ನಾವು ಹಾರೈಸ್ತೇವೆ. ದುರ್ಯೋಧನ ಇಲ್ಲಿ ಇವರ ಮೂಲ ಕೃತಿಯಲ್ಲಿ ಇಲ್ಲದೇ ಇರುವ ಕೆಲವು ಮಾತುಗಳಿವೆ. ಅದು ರಾಜಪ್ಪ ದಳವಾಯಿಯವರ ಒರಿಜಿನಲ್ ಆಗಿರೋ ಸೋಪಗ್ನವಾಗಿರತಕ್ಕಂಥ ಆಶಯಗಳು. ಸುಯೋಧನ ಅಲ್ಲಿ ಹೇಳ್ತಾನೆ, ಒಳಿತೇ ಎಲ್ಲಿದ್ದೀಯಾ, ನೋಡಿ, ಒಳಿತೇ ಎಲ್ಲಿದ್ದೀಯಾ, ನಿನ್ನನ್ನು ಬದುಕುವುದು ಬಯಸಿದಷ್ಟು ಸುಲಭವಲ್ಲ,
ಒಳಗಲ್ಲಿ ನೀರುತ್ತೀಯೋ ಇಲ್ಲವೋ, ಆದ್ರೆ ಹೊರಗಂತೂ ನಿನ್ನನ್ನು ಪ್ರದರ್ಶಿಸಲೇಬೇಕು. ಇದು ದುರ್ಯೋಧನ ಮಾತುಗಳು. ಇದು ಮೂಲದಲ್ಲಿ ಬರೋದಿಲ್ಲ. ಇದು ಅಂದ್ರೆ ಒಳಿತು ಒಂದು ಪ್ರದರ್ಶನದ ವಸ್ತು ಆಗಿದೆ. ನೀನು ಎಲ್ಲಿದ್ದೀಯಾ ಅಂತ ತಹತಃ ಪಡ್ತಾನೆ. ನಿಜವಾಗಿ ದುರ್ಯೋಧನ ಇದಾನಲ್ಲ, ಸುಯೋಧನ ಅಂತ ಇವರ ನಾಟಕದಲ್ಲೂ ಅಷ್ಟೇ, ಮೂಲ ಗದಾಯುದ್ಧದಲ್ಲೂ ಅಷ್ಟೇ, ಅದಕ್ಕೆ ಮೂಲವಾಗಿರುವ ಪಂಪಭಾರತದ 13 ಮತ್ತು 14ನೇ ಆಶ್ವಾಸಗಳಲ್ಲೂ ಅಷ್ಟೇ ಅವನು ಆತ್ಮನಿರೀಕ್ಷೆಯ ಒಂದು ಪಾತ್ರ. ಅವನು ಎಲ್ಲವನ್ನೂ ಕಳೆದುಕೊಂಡಾಗ ಒಂದು ಅನಾಥ ಪ್ರಜ್ಞೆ ಕಾಣಿಸುತ್ತಲ್ಲ. ನಾವು ಸಾವು ಹತ್ತಿರಕ್ಕೆ ಬಂದಾಗ ಸತ್ಯ ಹೇಳ್ತೇವೆ ಜಾಸ್ತಿ. ಮನುಷ್ಯನ ಗುಣ ಅದು. ಸಾವು ನಮ್ಮನ್ನು ಕಾಡಿಸ್ತಾ ಇದ್ರೆ, ಅದು ಹತ್ರ ಬರ್ತಾ ಇದ್ರೆ ಸತ್ಯ ತನಗೆ ತಾನೇ ಬಂದ್ಬಿಡುತ್ತೆ. ಮಹಾನ್ ಸುಳ್ಳುಗಾರ ಸಹ ಸತ್ಯ ಹೇಳಕ್ ಶುರು ಮಾಡ್ಬಿಡ್ತಾನೆ ಎಷ್ಟೋ ಸಾರಿ. ಸೊ ಈ ಸಾವಿನ ಸಂದರ್ಭದ ಒಳಗಡೆ ದುರ್ಯೋಧನನ ಬಾಯಿಂದ ಬರ್ತಕ್ಕಂಥ ಆತ್ಮನಿರೀಕ್ಷಣೆಯ ಮಾತುಗಳು ಮತ್ತು ಯುದ್ಧ ವಿರೋಧಿಯಾಗಿರ್ತಕ್ಕಂಥ ನಿಲುವಿದೆಯಲ್ಲ. ನಾನೊಂದು ಲೇಖನ ಬರೆದಿದ್ದೆ ಹಿಂದೆ. ಅದನ್ನು ನಮ್ಮ ಅನೇಕ ವಿಮರ್ಶಕರು ಈಗಾಗಲೇ ರನ್ನನ ಗದಾಯುದ್ಧ ಅಂದ್ರೆ ಯುದ್ಧವೇ ಅಂತ ಭಾವಿಸ್ಕೊಂಡಿದ್ದರಿಂದ ಸ್ವಲ್ಪ ಸರಿಯಾಗಿ ಒಪ್ಪಲಿಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಸರಿಯಾಗಿ ಯಾವುದು ಒಪ್ಪಿದ್ರು ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಯುದ್ಧ ಪರವಲ್ಲದ ರನ್ನನ ಗದಾಯುದ್ಧ ಅಂತ ಬರ್ತಿದ್ದೆ ನಾನು. ಇಡೀ ಕಾವ್ಯವನ್ನ ನೀವು ಓದಿದಾಗ ಯುದ್ಧ ಬೇಡ ಅಂತ ಅನ್ಸುತ್ತೆ ಹೊರತು ಬೇಕು ಅಂತ ಅನ್ಸೋದಿಲ್ಲ. ಯುದ್ಧ ನಡೆಯುತ್ತೆ ಅಲ್ಲಿ ನಿಜ, ಆದ್ರೆ ಇಡೀ ಕಾವ್ಯದ ಅನುಭವ ಇದೆಯಲ್ಲ, ಅಯ್ಯೋ ಇಂಥದ್ದೊಂದು ಸ್ಥಿತಿ ಬರುತ್ತಾ. ದುರ್ಯೋಧನನಿಗೆ ಕಾಡಿಸುವ ಅನಾಥ ಪ್ರಜ್ಞೆ ಇದೆಯಲ್ಲ, ಅದೇನು ಹೇಳುತ್ತೆ ಅಂದ್ರೆ ಯುದ್ಧ ವಿರೋಧಿ ಆದದ್ದು ಅದು. ಅದನ್ನೇ ರಾಜಪ್ಪ ದಳವಾಯಿ ಇಲ್ಲಿ ಬಹಳ ಸರಿಯಾಗಿ ಬಹಳ ದೃಢವಾದಂತ ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ಈ ತರದ ಅನೇಕ ಪಾತ್ರಗಳಿದೆ ನಮ್ಮಲ್ಲಿ. ಅಶೋಕ್ ಚಕ್ರವರ್ತಿ ಕಾಡಿಸಿದ್ದೇನೆ. ಹಾಗೇನೆ ನೃಪತುಂಗ ಟೋಳಿ, ನೃಪತುಂಗ ಕಾದಂಬರಿ, ತರಾಸು ಅವರು ನೃಪತುಂಗ ಕಾದಂಬರಿಯನ್ನು ಓದಿದ್ರೆ ಅಲ್ಲೂ ಯುದ್ಧ ನಿರಸನ ಹೊಂದಿದ ಆತ ಪ್ರಾಯಶ್ಚಿತ್ತಾರ್ಥವಾಗಿ ತನ್ನ ಹೆಬ್ಬೆರಳನ್ನೇ ಹೋಗಿ ದೇವಸ್ಥಾನದಲ್ಲಿ ಕುಯ್ಕೊಂಡ್ಬಿಡ್ತಾನೆ. ಅಂದರೆ ಯುದ್ಧದಿಂದ ಎಷ್ಟು ನಷ್ಟ ಆಯಿತು ಅಂದ್ಕೋತಾನೆ. ಹಾಗೆ ಶ್ರೇಣಿಕ ಮಹಾರಾಜ ಅಂತ ಹೇಳಿ ಒಂದು ಕಾದಂಬರಿ ಇದೆ, ಮಿರ್ಜಿ ಅಣ್ಣರಾಯ ಬರೆದ ಕಾದಂಬರಿ ಇದೆ. ಅಲ್ಲೂ ಸಹ ಯುದ್ಧ ಮಾಡುವ ಅನಾಹುತಗಳನ್ನು ಕುರಿತದ್ದನ್ನು ನಾವು ನೋಡ್ತೇವೆ. ನಮ್ಮ ಯಶೋಧರ ಚರಿತ್ರೆಗೆ ಮೂಲ ಆಗಿರತಕ್ಕಂಥ ಪ್ರಾಕೃತ ಯಶಸ್ತಿಲಕ ಚೆಂಪು ಅನ್ನುವಂಥ ಕಾವ್ಯ ಇದೆ. ಯಶಸ್ತಿಲಕ ಚೆಂಪುವಿನಲ್ಲಿ ರಾಜ ಯುದ್ಧದಲ್ಲಿಯೇ ನಿರತನಾಗಿ ನಿರ್ಲಕ್ಷ್ಯ ಮಾಡಿದ್ರಿಂದಲೇ ಅಮೃತಮತಿ ಈಗ ಬೇರೆ ರೀತಿ ಆದ್ಲು ಅನ್ನುವಂಥ ಒಂದು ಕಾರಣಗಳನ್ನು ನಾವು ನೋಡ್ತೇವೆ. ಅಂದ್ರೆ ಈ ಯುದ್ಧ ನಿರಸನ ಮತ್ತು ಭೋಗ ನಿರಸನವನ್ನು ಕುರಿತಂತೆ ಕನ್ನಡದಲ್ಲಿ ಬಂದಿರುವಂಥ ಅನೇಕ ಕೃತಿಗಳಿದ್ದಾವೆ. ಅದರ ಹಿನ್ನೆಲೆಯಲ್ಲಿ ಸುಯೋಧನ ನೋಡ್ಬೋದು. ಹಾಗೇನು ಒಂದು ಬಗಸೆ ನೀರು ಅನ್ನೋದು ಇದೆಯಲ್ಲ, ಇನ್ನಷ್ಟು ಚರ್ಚೆಗಳಿಗೆ ಅಲೆಕ್ಸಾಂಡರ್ ಇಟ್ಕೊಂಡು ಅಲ್ಲಿ ನನಗೆ ಬಹಳ ಇಡಿಸಿದ್ದು, ಒಂದ್ ಕಡೆ ರಾಜ ಚಕ್ರವರ್ತಿ ಅಲೆಕ್ಸಾಂಡರ್ ಇದ್ದಾನೆ, ಇನ್ನೊಂದು ಕಡೆ ಗುಲಾಮ ಇದ್ದಾನೆ. ಎಲ್ಲೂ ಏಕಮುಖವಾಗೋದಿಲ್ಲ ನಾಟಕ. ಇಬ್ಬರ ಒಳತೋಟಿಯನ್ನು ರಾಜಪ್ಪ ದಳವಾಯಿ ಅದರಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಆಮೇಲೆ ಕಡೆಗೆ ಅದು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ರಾಜನೀತಿ ಎಂಬುದು ಪ್ರೀತಿಯ ಅಲೆಗಳ ಮೇಲೆ ನಡೆಯಬೇಕೇ ಹೊರತು ಖಡ್ಗಗಳ ಚೂಪಿನ ಮೇಲೆ ನಡೆಯಬಾರದು. ಇದು ರಾಜಪ್ಪ ದಳವಾಯಿ ಆ ಮುಖಾಂತರವಾಗಿ ಕೊಡ್ತಾ ಇರತಕ್ಕಂಥ ಒಂದು ಸಂದೇಶ ಅಥವಾ ಆಶಯ ಅಂತ ಹೇಳಿ, ಇಲ್ಲಿಯೇ ರಾಜಕೀಯ ಸರ್ವಾಧಿಕಾರಕ್ಕೆ ವಿರುದ್ಧವಾದಂಥ ಆಶಯಗಳನ್ನ ಒಂದು ಬಗೆಸೆ ನೀರು ಅಲೆಕ್ಸಾಂಡರ್ನ ಕಥೆ ಇಟ್ಕೊಂಡು ಅವನು ಜಗದೇ ಕವೀರ ಆಗಬೇಕು ಅಂತ ಹೊರಟಂಥವನು. ಆದ್ರೆ ಕಡೆಗೆ ಏನಾಗುತ್ತೆ, ಒಂದು ಬಗೆಸೆ ನೀರು ಅನ್ನೋದೇ ಒಂದು ರೂಪಕ. ಅಲ್ಲಿ ಕಡೆಗೆ ಅದರ ನಿರಸನ ಇದೆಯಲ್ಲ, ಯುದ್ಧ ನಿರಸನ ಇದೆಯಲ್ಲ, ಭೋಗ ನಿರಸನ ಇದೆಯಲ್ಲ, ಮಹತ್ವಾಕಾಂಕ್ಷೆಯಿಂದ ನಿರಸನಗೊಳ್ತಕ್ಕಂಥ ಒಂದು ವಾಸ್ತವ ಇದೆಯಲ್ಲ, ಅದನ್ನ ಚಿತ್ರಿಸ್ತಾ ಹೋಗ್ತಾರೆ. ಕಡೆಗೆ ಪ್ರೀತಿಯ ಹುಡುಕುತ್ತ ಅನ್ನೋದು ಬುದ್ಧ ಚಿಂತನೆ ಕೇಂದ್ರಿತವಾಗಿರ್ತಕ್ಕಂಥದ್ದು. ಅಲ್ಲೂ ಸಹ ಕ್ರೌರ್ಯಕ್ಕೆ ವಿರುದ್ಧವಾಗಿರುವ ಪ್ರೀತಿಗೆ ಪರವಾಗಿರ್ತಕ್ಕಂಥ ಆಶಯಗಳನ್ನು ನಾವು ಅಲ್ಲಿ ನೋಡೋದಕ್ಕೆ ಸಾಧ್ಯ. ಕುಲಮ್ಮನ್ನ ಸಹ ಪಂಪಭಾರತದಿಂದ ಪ್ರೇರಿತವಾಗಿರೋದು. ಅಂದ್ರೆ ಪುರಾಣದ ಮರುಸೃಷ್ಟಿ ಅದು. ಆದ್ರೆ ಮರುಸೃಷ್ಟಿಯಲ್ಲಿ ಯಥಾವತ್ತಾಗಿಟ್ಟರೆ ಅದು ಮರುಸೃಷ್ಟಿ ಆಗೋದಿಲ್ಲ, ನಕಲಾಗತ್ತೆ. ಎಲ್ಲೂ ರಾಜಪ್ಪ ದಳವಾಯಿ ಅವರ ಈ ಮರುಸೃಷ್ಟಿಗಳು ನಕಲಲ್ಲ. ಕುಲಂ ಇದೆಯಲ್ಲ, ಕುಲ ಎಷ್ಟರ ಮಟ್ಟಿಗೆ ಅಂದ್ರೆ ಕರ್ಣನನ್ನ ಕಾಡಿಸಿತ್ತು ಕುಲ. ಆದ್ರೆ ಕರ್ಣ ನಮ್ಮನ್ನ ಕಾಡಿಸ್ತ. ಕರ್ಣ ನಮ್ಮನ್ನ ಕಾಡಿಸುವಂತೆ ಮಾಡೋದೇನೇನೆ ಕುಲಂ ನಾಟಕದ ಯಶಸ್ಸು. ಆ ಕರ್ಣ ನಮ್ಮನ್ನು ಕಾಡಿಸ್ತಾ ಕಾಡಿಸ್ತಾ ಒಟ್ಟು ಕುಲ ವ್ಯವಸ್ಥೆಯನ್ನ ಕುರಿತಂತೆ, ಜಾತಿ ವ್ಯವಸ್ಥೆಯನ್ನ ಕುರಿತಂತೆ ನಮ್ಮ ಒಳಗಡೆ ಒಂದು ಸಂಚಲನವನ್ನು ಉಂಟು ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಶಯಗಳು ತನಗೆ ತಾನೇ ನಮ್ಮಲ್ಲಿ ಹುಟ್ಟಬೇಕು. ಆಮೇಲೆ ಇಲ್ಲಿ ಕರ್ಣ ಏಕಲವ್ಯ ಭೇಟಿಯಾಗುವಂತ ಒಂದು ಸನ್ನಿವೇಶ ಸಹ ಬರುತ್ತೆ. ಜೊತೆಗೆ ಸಿಂಹಾಸನವನ್ನ ಕುರಿತು ಎಲ್ಲೆಲ್ಲಿ ಸಾಧ್ಯ ರಾಜಪ್ಪ ದಳವಾಯಿ ಅವರು
ಅಲ್ಲೆಲ್ಲ ಈ ರಾಜಕೀಯ ಸರ್ವಾಧಿಕಾರಕ್ಕೆ ವಿರುದ್ಧವಾದಂಥ ಸಂಭಾಷಣೆಗಳನ್ನು ಸಹ ಅವರು ಹೇಳ್ತಾ ಹೋಗ್ತಾರೆ, ಯುದ್ಧಕ್ಕೆ ವಿರುದ್ಧವಾದದ್ದನ್ನು ಹೇಳ್ತಾ ಹೋಗ್ತಾರೆ. ಇವರ ನಾಟಕಗಳಲ್ಲಿ ಬಹಳ ಮುಖ್ಯವಾದ ನಾಟಕಗಳಲ್ಲಿ ಕುಲಂ ಸೇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಕುಲದ ಪ್ರಶ್ನೆ ಇದೆ, ರಾಜಭಕ್ತಿಯ ಪ್ರಶ್ನೆ ಇದೆ, ನೈತಿಕತೆಯ ಪ್ರಶ್ನೆ ಇದೆ. ಇಂಥ ಅನೇಕ ಪ್ರಶ್ನೆಗಳನ್ನ ಕುಲಂ ನಾಟಕ ಏಕಕಾಲಕ್ಕೆ ಎತ್ತಾ ಹೋಗುತ್ತೆ. ಕರ್ಣನಲ್ಲಿ ಇದ್ದಂತಹ ನಿಯತ್ತಿದೆಯಲ್ಲ, ನೈತಿಕತೆಯ ಪ್ರಶ್ನೆ ಇದೆಯಲ್ಲ, ಅದು ರಾಜಭಕ್ತಿಯ ನೆಲೆಯಿಂದಲೂ ಹುಟ್ಟಿದ್ದು, ಸ್ನೇಹದ ನೆಲೆಯಿಂದ ಹುಟ್ಟಿದ್ದು. ಏಕಕಾಲಕ್ಕೆ ಅದು ಸ್ನೇಹ, ದುರ್ಯೋಧನನ ಸ್ನೇಹ ಇರಬಹುದು, ಆದ್ರೆ ಅದೇ ಸಂದರ್ಭದಲ್ಲಿ ದುರ್ಯೋಧನ ರಾಜ ಆಗಿರ್ತಾನೆ, ಅದನ್ನು ಮರಿಬಾರ್ದು. ಅಂದ್ರೆ ರಾಜಭಕ್ತಿಯ ನೆಲೆಯಲ್ಲಿ ಹುಟ್ಟುವ ನೈತಿಕತೆಯ ಪ್ರಶ್ನೆಗಳು ಸಹ ಕೆಲವು ಸಾರಿ ಪ್ರಶ್ನಾರ್ಹವಾಗುತ್ತವೆ. ಎಷ್ಟೋ ಸಾರಿ ಇವತ್ತು ರಾಜಭಕ್ತಿಯನ್ನ ದೇಶಭಕ್ತಿಯನ್ನು ರೂಪ ಪಡೆದಿದೆ, ಅದೇ ಒಂದು ದೊಡ್ಡ ಚರ್ಚೆ ಆಗಬಹುದು. ಅಂದ್ರೆ ಈ ಕರ್ಣನ ಈ ಕುಲಂ ಅನ್ನೋದನ್ನ ಇಟ್ಟುಕೊಂಡು ಅಲ್ಲೊಂದು ಸಾಮಾಜಿಕ ಒಳಸುಳಿಗಳ ಜೊತೆಗೇನೇನೆ ರಾಜಭಕ್ತಿಯ, ನೈತಿಕತೆಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ಪ್ರಶ್ನೆಗಳನ್ನು ಎತ್ತುವ ಒಂದು ನಾಟಕವಾಗಿ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹಾಗೆ ದಾರಾ ಶಿಕೋ ತಗೊಳ್ಳಿ, ಸೂಫಿ ದಾರಾ ಶಿಕೋ, ಔರಂಗಜೇಬನ ಸೋದರ, ಅವನಿಂದಲೇ ಗಲ್ಲಿಗೇರಿಸಿದಂಥವನು. ಸೂಫಿಗಳ ಸಂದೇಶ ನಮಗೆ ಗೊತ್ತೇ ಗೊತ್ತು, ಸೋದರತೆ, ಸಮಾನತೆಯನ್ನ ಕುರಿತಂಥದ್ದು. ಇಂಥದ್ದೊಂದು ಕೃತಿ ದಾರಾ ಶಿಕೋ ನನ್ನನ್ನು ಬಹಳ ಕಾಡಿಸಿದಂಥ ಒಂದು ನಾಟಕ. ರಾಜ್ಯಾಧಿಕಾರದ ನಿಯಮಗಳು ಮನುಷ್ಯತ್ವದೊಂದಿಗಿರಬೇಕು, ಇದು ರಾಜಪ್ಪ ದಳವಾಯಿ ಮಾತು. ಅಂದರೆ ಎಲ್ಲೆಲ್ಲಿ ಸಾಧ್ಯ ರಾಜಪ್ಪ ದಳವಾಯಿ ಅಲ್ಲೆಲ್ಲ ಈ ಸಾಮಾಜಿಕ ಅಸಮಾನತೆಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಸಹಜವಾದಂತಹ ರೀತಿಯಲ್ಲಿ ಪಾತ್ರಗಳ ಮುಖಾಂತರ ಹೇಳಿಸ್ತಾರೆ. ಹೇರಿಕೆ ಅಲ್ಲ. ಕೆಲವು ಸಾರಿ ಕೆಲವು ಮಾತುಗಳು ಇದು ಬೇಕಾಗಿರ್ಲಿಲ್ಲ, ಆದರೆ ನಾಟಕಕಾರ ಹೇರ್ತಾ ಹೋಗ್ತಾನೆ ಅಂತನೂ ಅನಿಸೋದುಂಟು ಕೆಲವು ಸಾರಿ. ಇಲ್ಲ, ಹಾಗಲ್ಲ. ಹಾಗೆ ರಾಜ್ಯಾಧಿಕಾರದ ಸ್ಟೇಟ್ ಪವರ್ ಅನ್ನು ಕುರಿತಂತೆ ಇವರಿಗೆ ಇರ್ತಕ್ಕಂಥ ಒಂದು ಪ್ರತಿರೋಧ ಇದೆಯಲ್ಲ, ಅದು ಆ ಸನ್ನಿವೇಶಕ್ಕೆ ತಕ್ಕನಾಗಿ ಪ್ರತಿಧ್ವನಿಸೋದನ್ನು ನಾವು ನೋಡ್ತಾ ಹೋಗ್ತೇವೆ. ನನಗೆ ಇನ್ನೊಂದು ಬಹಳ ವಿಶೇಷ ಅಂದರೆ ಅರಸು ಅವರನ್ನು ಕುರಿತು ಬರ್ತಿರೋ ಇವ್ರ ನಾಟಕ. ಇದು ಬಹಳ ಕಷ್ಟದ್ದು. ಇದು ಏಕೆಂದ್ರೆ ಮೊನ್ನೆ ಇದ್ದೋದಂಥವ್ರು, ನಮ್ಮ ಎದುರುಗಡೆ ಇದ್ದಂಥವ್ರು, ಭೂ ಸುಧಾರಣೆ, ಋಣ ವಿಮುಕ್ತ ಕಾಯ್ದೆ ಇತ್ಯಾದಿ ಅನೇಕ ಪ್ರಗತಿಪರವಾದಂಥ ತುರ್ತು ಪರಿಸ್ಥಿತಿಯಂತಹ ಸಂದರ್ಭದ ನಡುವೆ ಸಹ ಕೆಲವು ಪ್ರಗತಿಪರವಾದಂಥ ಕ್ರಿಯೆಗಳ ಮುಖಾಂತರವಾಗಿ ಒಂದು ಹೊಸ ರಾಜಕೀಯ ಸಂಚಲನವನ್ನ ಕರ್ನಾಟಕದಲ್ಲಿ ಉಂಟು ಮಾಡಿದಂಥವ್ರು ಅವರು. ವಿಧಾನಸಭೆಗೆ ಒಂದು ಹೊಸ ಬಣ್ಣನೆ ಕೊಟ್ಟಂಥವ್ರು ಅವರು. ವಿಧಾನಸಭೆಯಲ್ಲಿ ಯಾರ್ಯಾರು ಎಂತೆಂಥ ಸಾಮಾಜಿಕ ಬಣ್ಣಗಳು ಇರ್ತಿದ್ವು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಮೊನ್ನೆ ಓದಂಥವರನ್ನು ಕುರಿತು ಒಂದು ನಾಟಕ ಬರೆಯೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದ್ದು ಅದು. ಆದ್ರೆ ಅದನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ. ಇಲ್ಲಿ ಮಲ ಅನ್ನೋದೇ ಒಂದು ಪಾತ್ರ ಆಗಿಬಿಡುತ್ತೆ, ಹಸಿವು ಅನ್ನೋದೇ ಒಂದು ಪಾತ್ರ ಆಗಿಬಿಡುತ್ತೆ. ಹಸಿವು ಎಬ್ಬಾವು ಅನ್ನುವಂಥ ರೂಪಕವನ್ನು ಪಡ್ಕೊಳ್ತಾ ಹೋಗುತ್ತೆ. ದೇವರಾಜ ಅರಸು ಅವರನ್ನ ಕುರಿತಂತೆ ನಾನು ಅವರ ಬಗೆಗೆ, ಅವರ ಆಡಳಿತವನ್ನ ಕುರಿತಂತೆ ಅನೇಕ ಚರ್ಚೆಗಳು ಉಂಟು, ಪರವಿರೋಧದ ಚರ್ಚೆಗಳು ಉಂಟು. ಆದರೆ ದೇವರಾಜ ಅರಸು ಕಾಲದಲ್ಲಿ ಆದಂತಹ ಕೆಲವು ಪ್ರಗತಿಪರವಾದಂತಹ ಕ್ರಿಯೆಗಳಿದಾವಲ್ಲ, ಅವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮರೆಯೋದು ಖಂಡಿತ ಸಾಧ್ಯ ಇಲ್ಲ. ಬಸವಲಿಂಗಪ್ಪನವರ ಪ್ರೇರಣೆಯಿಂದ ಮಲ ಹೊರೋ ಪದ್ಧತಿಯನ್ನ ನಿಲ್ಲಿಸಿದ್ದಾಗಿದ್ದಿರಬಹುದು. ಇನ್ನೂ ಅನೇಕರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನನಗೆ ಮಾತ್ರ ಗೊತ್ತಿದೆ ಅನ್ನೋ ಅಹಂಕಾರ ಇರುತ್ತೆ ಅದರಲ್ಲಿ, ಕ್ಷಮಿಸ್ಬಿಡಿ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ ಶಿಕ್ಷಣ ಸಚಿವರಾಗಿದ್ದರು. ಅವರು ಹೋಗಿ ಹೇಳ್ತಾರೆ, ಅರಸು ಅವರೇ, ಅನೇಕ ಬ್ಯಾಕ್ಲಾಗ್ ಹುದ್ದೆಗಳು ಹಾಗೆ ಉಳ್ಕೊಂಡಿವೆ, ಅದನ್ನು ಭರ್ತಿ ಮಾಡಬೇಕು. ಎಷ್ಟಿವೆ? 17,000 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇರುತ್ತೆ ಅಲ್ಲಿವರೆಗೆ. 17,000, 16 ಅಂತ ಕೆಲವರು ಹೇಳ್ತಾರೆ, 17 ಅಂತಾರೆ. ಅದು ಸಂಖ್ಯಾಶಾಸ್ತ್ರಗಳಿಗೆ ಸಂಬಂಧಪಟ್ಟದ್ದು. ಆದರೆ ಒಟ್ಟಾರೆ 15,000ಕ್ಕಿಂತ ಹೆಚ್ಚು ಅಷ್ಟು ಹುದ್ದೆಗಳನ್ನೇ ನೀವು ಭರ್ತಿ ಮಾಡ್ರಿ ಅಂತ ಹೇಳ್ಬಿಡ್ತಾರೆ ಅರಸೋರು. ಆಮೇಲೆ ಅರಸು ಕರೆದು ಹೇಳ್ತಾರೆ, ನೋಡಿ, ಒಂದೇ ಸರಿ ಭರ್ತಿ ಮಾಡಕ್ ಹೋಗ್ಬೇಡಿ, ಅನೇಕರಿಗೆ ಕಣ್ಣೂರಿದು ಬಿಡುತ್ತೆ, ಅದು ವಿವಾದಕ್ಕೆ ಕಾರಣ ಆಗಿಬಿಡುತ್ತೆ. ಹಂತ ಹಂತವಾಗಿ ಅಷ್ಟು 1,000 ಹುದ್ದೆಗಳು, ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಹೀಗೆ ಎಲ್ಲೆಲ್ಲೋ ಇದ್ದಂಥವರನ್ನೆಲ್ಲ ಕರ್ಕೊಂಡು ಬಂದು ಒಂದು ಆ ಸಾಮಾಜಿಕ ಹಿನ್ನೆಲೆಯ ಒಳಗಡೆ ಒಂದು ರಾಜಕೀಯ ಸ್ಥಾನಮಾನವನ್ನು ಅವರು ಕೊಟ್ಟಂಥವರು. ಅದು ಆ ಕಾಲದಲ್ಲಿ ಅವರ ಅಳಿಯನ ಕಾರಣಕ್ಕೋ ಬೇರೆಯವರ ಕಾರಣಕ್ಕೋ ಕೆಲವು ವಿವಾದಗಳಿಗೂ ಅವರು ಈಡಾದದ್ದು ಉಂಟು. ಆದರೆ ಅದನ್ನು ಮೀರಿ ನಮ್ಮ ಕನ್ನಡ ಮನಸ್ಸು ಎಂಥದ್ದು ಅಂತ ಅಂದರೆ, ಅದನ್ನು ಮೀರಿ ಒಳ್ಳೆಯದನ್ನೇ ಜ್ಞಾಪಿಸ್ಕೊಳ್ತಾ ಇರುತ್ತೆ. ಆಮೇಲೆ ಒಳ್ಳೆಯದನ್ನು ಜ್ಞಾಪಿಸ್ಕೊಳ್ಳೋ ಅಷ್ಟರ ಮಟ್ಟಿನ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಂದು ನಾಟಕ ಬರೆಯೋದು ಬಹಳ ಕಷ್ಟದ ಕೆಲಸ ಅಂತ ಅಂದ್ಕೊಂಡಿದೆ. ಇವರಲ್ಲಿ ಒಂದು ಸಂಭಾಷಣೆ ಬರುತ್ತೆ. ಧರ್ಮಸಿಂಗ್ ಅವ್ರು ಹೇಳ್ತಾರಂತೆ, ಅರಸು ಧರ್ಮಸಿಂಗ್, ಹಸುವು ಹೆಂಡತಿ ಆದ್ರೆ ಬಡತನ ಗಂಡ ಅಂತಾರಂತೆ.
ಇದು ರಾಜಪ್ಪ ಧಾರಾವಾಹಿ ಮಾತು. ಅರಸು ಅಂತೂ ಹೇಳಿರೋದಿಲ್ಲ ಅದನ್ನ. ಅಂದ್ರೆ ಹೀಗೆ ಅರಸುನ ಅರ್ಥ ಮಾಡ್ಕೊಳ್ತಾ, ಪಂಪನನ್ನ ಅರ್ಥ ಮಾಡ್ಕೊಳ್ತಾ, ದಾರಾಶಿಕೋನ ಅರ್ಥ ಮಾಡ್ಕೊಳ್ತಾ, ಕರ್ಣನನ್ನ ಅರ್ಥ ಮಾಡ್ಕೊಳ್ತಾ, ರಾಜಪ್ಪ ದಳವಾಯಿ ಏನಾಗ್ತಾರೆ ಅಂದ್ರೆ ನಮ್ಮವರಾಗ್ತಾರೆ. ರಾಜಪ್ಪ ದಳವಾಯಿ ನಮ್ಮವರಾಗುವುದೇ ಅವರ ಕೃತಿಗಳ ಯಶಸ್ಸು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ನಮ್ಮವರಾಗ್ತಾ ನಮ್ಮೊಳಗಡೆ ಇರೋದನ್ನೆಲ್ಲೋ ಅಲ್ಲಿ ಹೇಳ್ತಿದಾರಲ್ಲ, ಇಲ್ಲೆಲ್ಲ ರಾಜಪ್ಪ ದಳವಾಯಿ ಅಲ್ರಿ, ನಾನು ಇದ್ದೀನಿ ಅಲ್ಲಿ, ನನ್ನ ಮಾತು ಇದೆ ಅದರೊಳಗಡೆ ಅಂತ ಅನ್ಸೋದಿದೆಯಲ್ಲ, ಇದು ಒಂದು ಕೃತಿಯ ಯಶಸ್ಸು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಒಬ್ಬ ನಾಟಕಕಾರನ ಅಥವಾ ಕೃತಿಕಾರನ ಯಶಸ್ಸು. ಹಾಗಾಗಿ ರಾಜಪ್ಪ ದಳವಾಯಿ ಅವ್ರ ನಾಟಕ ಓದ್ತಾ ಇದ್ದಾಗೆಲ್ಲ ನಾನು ಅಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದ್ದೆ. ನಾನು ಕಾಣಿಸ್ಕೊಳ್ತಿದ್ದೆ ಅಂದರೆ ನನ್ನ ಪ್ರಭಾವ ಅಲ್ಲಿತ್ತು ಅಂತ ಅಲ್ಲ, ರಾಜಪ್ಪ ದಳವಾಯಿ ಅವರ ಪ್ರಭಾವ ನನ್ನ ಮೇಲಿತ್ತು ಅಂತ ಅರ್ಥ. ಹೀಗೆ ಅನೇಕರನ್ನ ಪ್ರಭಾವಿಸುವ, ಒಟ್ಟು ಒಂದು ಸಾಮಾಜಿಕ ರಾಜಕೀಯ ಸಂಚಲನದ ಸುಳಿಗಳನ್ನ ಹಿಡಿತ, ಚರಿತ್ರೆ ಸದಾ ಸಮಕಾಲೀನ ಅಂತ ಏನು ಕುರೋಸೆ ಹೇಳದ ಹಾಗೆ, ಮತ್ತು ಚರಿತ್ರೆ ಪುರಾಣಗಳು ಸಮಕಾಲೀನವಾಗುವಂತಹ ಒಂದು ನಾಟಕ ಕೃತಿಗಳನ್ನು ಕೊಟ್ಟಿರುವಂತಹ ರಾಜಪ್ಪ ದಳವಾಯಿ ಅದು ಅವರಾಗಿಲ್ಲ, ನಮ್ಮವರಾಗಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಅವರ ನಾಟಕಗಳನ್ನು ಓದಿ ಕೆಲವು ಮಾತುಗಳನ್ನು ಹೇಳುವ ಅವಕಾಶ ನನಗೆ ಲಭ್ಯ ಆಗಿದೆ. ಅವರ ಕೃತಿಗಳನ್ನು ಪೂರ್ತಿ ಯಾವತ್ತೂ ನಾನು ಮಾತಾಡಿಲ್ಲ, ಆದರೆ ಇನ್ನೂ ದೊಡ್ಡ ಪ್ರಮಾಣದ ಒಳಗಡೆ ಈಗ ವಿವೇಕಾನಂದ ಅವರು ಮಾತಾಡ್ತಾ ಕೆಲವು ಏನೋ ರಾಜಕೀಯ ಕುರಿತು ಮಾತಾಡಿದರು. ಅಂದರೆ ಸಾಂಸ್ಕೃತಿಕವಾದ ನೆಲೆಯಲ್ಲಿ ಅನೇಕರಿಗೆ ಮುನ್ನೆಲೆಗೆ ಬರೋಕ್ಕಾಗಲ್ಲ, ಏನೇನೋ ಇರುತ್ತವೆ ಅಂತ. ಅದನ್ನು ಭಾಳ ಬಿಡಿಸಿ ಹೇಳೋದಾದರೆ ಕಾಲಿಗೆ ಬೀಳ್ತಾನೆ, ಕಾಲೆಳೆಯೋರು ಜಾಸ್ತಿ ಇರ್ತಾರೆ ಅಂತ ಇರುತ್ತೆ. ಅದು ನಾನು ಅನೇಕ ಸಂದರ್ಭದಲ್ಲಿ ಆ ಮಾತು ಹೇಳ್ತಿರ್ತೇನೆ. ವಿಧಾನಸೌಧದ ರಾಜಕಾರಣಕ್ಕಿಂತ ಸಾಂಸ್ಕೃತಿಕ ರಾಜಕಾರಣ ದೊಡ್ಡದಾಗಿರುತ್ತೆ ಅಂತಲೂ ನಾವು ಅನೇಕ ಸಾರಿ ಹೇಳ್ತಿರೋದು. ಆದರೆ ಅದಿರುತ್ತೆ, ಇಲ್ಲ ಅಂತಲ್ಲ. ನಾವು ಅದನ್ನ ಎದುರಿಸಬೇಕಾಗಿರುತ್ತೆ. ಬೇರೆ ಬೇರೆ ಕಾರಣಕ್ಕಿರುತ್ತೆ. ಅದಕ್ಕೆ ಸಾಮಾಜಿಕವಾದ ಕಾರಣಗಳು ಕೆಲವು ಸಾರಿ ಇರುತ್ತವೆ, ವೈಯಕ್ತಿಕವಾದಂತಹ ಅಸಹನೆಗಳು ಕೆಲವು ಸಾರಿ ಇರುತ್ತವೆ. ಆದರೆ ಅವೆಲ್ಲವನ್ನು ಮೀರಿಯೇ ನಾವು ಬೆಳಿಬೇಕಾಗಿರುತ್ತೆ. ಅವನ್ನ ನಾವು ಎದುರಿಸಬೇಕಾಗಿರುತ್ತೆ. ಕೆಲವರಿಗೆ ಈಗ ನನಗೆ ಈಗಲೂ ನೆನಪಿಗೆ ಬರ್ತಿದೆ, ನಾನು MA ಓದ್ತಾ ಇದ್ದೆ. AK ರಾಮಾನುಜನ್ ಅವರು ಆಗ ಅಮೆರಿಕಾದಲ್ಲಿ ಇದ್ದರು, ಚಿಕಾಗೋ ಯೂನಿವರ್ಸಿಟಿಗೆ. ಇಲ್ಲಿಗೆ ಆಗಾಗ್ಗೆ ಬರ್ತಾ ಇದ್ರು. ರಾಮಚಂದ್ರ ಶರ್ಮಾ ಬರ್ತಿದ್ರು ವಿದೇಶದಿಂದ, AK ರಾಮಾನುಜನ್ ಬರ್ತಿದ್ರು. AK ರಾಮಾನುಜನ್ ಅವರ ಹೊಕ್ಕಳಲ್ಲಿ ಹೂವಿಲ್ಲ ಅನ್ನುವಂಥ ಮೊಟ್ಟ ಮೊದಲ ಸಂಕಲನ ಇದೆಯಲ್ಲ, ಅದು ಬಿಡುಗಡೆ ಆಯಿತು. ಅವರು MA ತರಗತಿಗಳಿಗೆ ಬಂದು ಕರ್ಕೊಂಡ್ಬಂದ್ರು. ಲಂಕೇಶ್ ಅವರು ಇವರೆಲ್ಲ ಕರ್ಕೊಂಡ್ಬಂದು ಪದ್ಯಗಳನ್ನು ಓದಿಸಿದ್ರು. ನಾವು ಕೇಳಿದ್ವಿ, ಅರ್ಥವಾಗಿದ್ರು ಅರ್ಥವಾಗಿದೆ ಅನ್ನೋ ಥರ ತಲೆ ಆಡಿಸಿದ್ವಿ. ಯಾಕೆಂದರೆ ಅರ್ಥ ಆಗ್ತಿರ್ಲಿಲ್ಲ ನಮಗೆ. ನಿಜ ಹೇಳೋದಿದ್ರೆ ನಾವೆಲ್ಲೋ ಒಂದು ಕಡೆ ಬರಗೂರಲ್ಲಿ ಹುಟ್ಟಿ ಸಿರಾದಲ್ಲಿ ಒಂದು ತುಮಕೂರಿಗೆ ಬರೋ ಅಷ್ಟೊತ್ತಿಗೆ ಬರಗೂರಲ್ಲಿ ನಾನು ಮಹಾಕವಿ. ಆದರೆ ಬೆಂಗಳೂರಿಗೆ ಬಂದಾಗ ಆಗಿರೋಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ನಾವು ಟ್ಯೂನಲ್ಲಿ ಎಲ್ಲೋ ಇರ್ತೇವೆ. ನಾವು ನಮ್ಮೂರಲ್ಲಿದ್ದಾಗ ನಾವು ಏನು ಬರೋದು ನಾವೇ ಮಹಾಕವಿಗಳು. ಸೊ ಆದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಇತಿಮಿತಿಗಳು ಗೊತ್ತಾಗ್ತಾ ಇರುತ್ತೆ. ಸೊ ರಾಮಾನುಜಮ್ ವಿಶಿಷ್ಟವಾಗಿರುವಂಥ ಶೈಲಿಯಲ್ಲಿ ಬರೆದಂತಹ ಕವಿತೆಗಳು. ಆಗ ಒಂದು ಮಾತು ಎಲ್ಲರೂ ಹೇಳೋರು, ಇದನ್ನು ಕೇಳಿ ಕೇಳಿ ನಮಗೂ ಸಾಕಾಗಿತ್ತು. ಏನು ಅಂದರೆ, ಬರೆಯದೇ ಬಿಟ್ಟು ಹೋದ 3-4 ಸಂಕಲನಗಳ ನಂತರದಲ್ಲಿ ಬಂದಿರುವ ಮೊದಲನೇ ಸಂಕಲನ ಹೇಗಿದೆ. ಒಬ್ಬ ವಿಮರ್ಶಕ ಎಷ್ಟು ಚೆನ್ನಾಗಿ ಭಾಷೆ ಬಳಸಬಹುದು ಅಂದ್ರೆ, ಬರೆಯದೇ ಬಿಟ್ಟು ಹೋದ 3-4 ಸಂಕಲನಗಳ ನಂತರದಲ್ಲಿ ಬಂದಿರುವ ಈ ಮೊದಲನೇ ಸಂಕಲನ ಅಂದ್ರೆ ಅಷ್ಟು ಪ್ರಬುದ್ಧವಾಗಿದೆ ಇದು ಅಂತ. ಇದರರ್ಥ ರಾಮಾನುಜಮ್ ಕವಿತೆಗಳು ಚೆನ್ನಾಗಿರ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಎಲ್ರಿಗೂ ಈ ವಿಮರ್ಶೆ ನ್ಯಾಯ ಸಿಗಕ್ ಸಾಧ್ಯವಾ? ಸಿಗೋದಿಲ್ಲ. ಎಲ್ರಿಗೂ ಆ ವಿಮರ್ಶೆ ನ್ಯಾಯ ಸಿಗೋದಿಲ್ಲ. ಗತಿಸ್ಥಿತಿ ಅಂತ ಒಂದು ಕಾದಂಬರಿ. ನಾನು ಅದೇ ತಾನೇ MA ಮುಗಿಸ್ಬಿಟ್ಟು ಮೇಷ್ಟ್ರಾಗಿದ್ದೆ, ತುಮಕೂರಲ್ಲಿ ಇದ್ದೆ. ಒಂದು ಪರ್ಮನೆಂಟ್ ಕೆಲಸ ಕೊಡಿಸಿದ್ರು ಇವರು ಶಿವರುದ್ರಪ್ಪನವರು. ನನಗೆ ಇಷ್ಟ ಆಗಲಿಲ್ಲ. ಅಲ್ಲೇನೋ ಅಲ್ಲ, ಜಾತಿ ರಾಜಕೀಯ ಇದ್ದು ಬೆಂಗಳೂರಿನಲ್ಲಿ 4 ತಿಂಗಳಿಗೆ ರಾಜೀನಾಮೆ ಕೊಟ್ಟು ಟೆಂಪರರಿ ಕೆಲಸಕ್ಕೆ ಹೋಗಿ ಶಿವರುದ್ರಪ್ಪನವ್ರ ವಿರೋಧ ಕಟ್ಕೊಂಡೆ. ಅದು ಬೇರೆ ವಿಷಯ. ತುಮಕೂರಲ್ಲಿದ್ದೆ ನಾನು. ಗತಿಸ್ಥಿತಿ ಕಾದಂಬರಿ. ಸಾಕ್ಷಿ ಅನ್ನುವಂಥ ಒಂದು ಪತ್ರಿಕೆ, ಗೋಪಾಲ್ ಕೃಷ್ಣಡಿಗರ ಸಂಪಾದಕತ್ವದಲ್ಲಿ ಬರ್ತಾ ಇದ್ದಂಥ ಒಂದು ಸಾಹಿತ್ಯಿಕ ಪತ್ರಿಕೆ. ಅದರಲ್ಲಿ ಅನಂತಮೂರ್ತಿ ಅವರು ಗತಿಸ್ಥಿತಿ ಕಾದಂಬರಿ ಬಗ್ಗೆ ಒಂದು ಒಳ್ಳೆ ಲೇಖನ ಬಂತು.
ಅರೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ ತುಮಕೂರಿನಲ್ಲಿ ಎಲ್ಲೆಲ್ಲೋ ಹುಡುಗೇ ಸಿಕ್ಕಲಿಲ್ಲ. ಬೆಂಗಳೂರಿನ ಸ್ನೇಹಿತರಿಗೆ ಕೇಳಿದೆ, ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ ಅಂದ್ರೆ ಆ ಕೃತಿನೇ ಬಂದಿರಲಿಲ್ಲ. ಕೃತಿ ಬರುವುದಕ್ಕೆ ಮುಂಚೆಯೇ ಲೇಖನ ಬಂದಿತ್ತು. ಆಮೇಲೆ ಬಂತು ಅದೊಂದು ನನ್ನ ದೃಷ್ಟಿಯಲ್ಲಿ ಒಳ್ಳೆ ಕಾದಂಬರಿ. ಒಂದು ನಗರ ಬದುಕಿನ ತಿಕ್ಕಾಟಗಳನ್ನ, ಅಲ್ಲಿರುವ ಪರಕೀಯತೆಯ ಪ್ರಶ್ನೆಗಳನ್ನು ಎತ್ಕೊಂಡಿರ್ತಕ್ಕಂಥ ಒಂದು ರೂಪಕಾತ್ಮಕವಾದ ಕಾದಂಬರಿ. ಅದರ ಬಗೆಗೆ ನನ್ನ ತಕರಾರುಗಳಿಲ್ಲ, ರಾಮಾನುಜನ್ ಕಾವ್ಯದ ಬಗ್ಗೆ ನನ್ನ ತಕರಾರುಗಳಿಲ್ಲ. ಆದರೆ ಇನ್ನೂ ಅಂಗಡಿಗಳಿಗೆ ಬರದೇ ಇರುವ, ಹೊರಗಡೆ ಬರದೇ ಇರುವಂತ ಕೃತಿಗೆ ಮೊದಲೇ ಒಂದು ವಿಮರ್ಶೆ ಬರಕ್ಕೆ ಸಾಧ್ಯ ಇರುತ್ತೆ. ಅದು ನನಗೆ ಬರುತ್ತಾ, ರಾಜಪ್ಪ ದಳವಾಯಿ ಬರುತ್ತಾ? ಹಂಗಾಗಿ ವಿವೇಕಾನಂದರೇ ವ್ಯಥೆ ಪಡಬೇಡಿ. ನಾವೆಲ್ಲ ಇಂಥ ವ್ಯಥೆಗಳ ನಡುವೆನೆ, ಇಂಥ ಸವಾಲುಗಳ ನಡುವೆನೆ ನಾವು ಬರಿತಾ 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 ಹೋಗ್ತಿರ್ಬೇಕು. ನಾಟಕ ಆಡ್ತಾ ಆಡ್ತಾ ಹೋಗ್ತಿರ್ಬೇಕು. ಅಂದ್ರೆ ನಾಟಕ ಅಂದ್ರೆ ಗಂಭೀರವಾದ ಅರ್ಥದಲ್ಲಿ ನಾನು ಹೇಳ್ತಿದ್ದೀನಿ. ನಾಟಕ ರಂಗಭೂಮಿ ಮೇಲೆ ರಂಗಕೃತಿಗಳು ಬರ್ತಿರ್ಬೇಕು, ನಾಟಕ ಬರಿತಿರ್ಬೇಕು, ನಮ್ಮ ಪ್ರಕಾರಗಳಲ್ಲಿ ನಾವು ದುಡಿತಾ ಹೋಗ್ತಾ ಇರಬೇಕು. ಹಾಗೆ ಸವಾಲನ್ನು ಸ್ವೀಕರಿಸುವುದರ ಮುಖಾಂತರವಾಗಿ ಏನೇನೆ ಒಂದು ದಿವಸ ಸಮಾಜ ಗುರ್ಸುತ್ತೆ, ಇಲ್ಲ ಅಂತ ಅಲ್ಲ. ಅದಕ್ಕೆ ಕಾಲ ಬೇಕಾಗ್ಬೋದು. ಕೆಲವರಿಗೆ ಕೂಸುಟ್ಟೋದಕ್ಕೆ ಮುಂಚೆ ಗುಲಾಬಿ ಹೊಲ್ಸೋದು ಕೆಲವರು ಇರ್ತಾರೆ. ನಾವು ವಾಸ್ತವವಾದಿಗಳು, ಕೂಸುಟ್ಟೋವರೆಗೂ ಕಾಯ್ತೀವಿ. ನಾವು ಗಂಡ ಹೆಣ್ಣು ಅಂತ ತಿಳ್ಕೊತೀವಿ, ಆಮೇಲೆ ಹೆಸರಿಡಕ್ಕೆ ಹೋಗ್ತೀವಿ. ಹಾಗಾಗಿ ನಾವಿನ್ ಕಾಯ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಲೇಬೇಕು ನಾನು. ಇಷ್ಟೆಲ್ಲ ಹೇಳ್ತಾ, ಒಬ್ಬ ಸಾಂಸ್ಕೃತಿಕ ಶ್ರಮಜೀವಿ ಅಂದ್ರೆ ರಾಜಪ್ಪ ದಳವಾಯಿ. ಶ್ರಮಜೀವಿನೂ ಹೌದು ಅವರು. ನಾನು ಯಾವಾಗಲೂ ಸಂಸ್ಕೃತಿಯ ಮೂಲ ಶ್ರಮವೇ ಅನ್ನೋದೇ ನನ್ನ ಸಿದ್ಧಾಂತ. ಅದಕ್ಕೆ ನನ್ನದೇ ಆದಂತ ಈ ಶ್ರಮದ ಮೂಲಕವಾಗಿಯೇ ಒಂದು ಸಂಸ್ಕೃತಿ ಬೆಳೆದಿದ್ದು. ಸಾಂಸ್ಕೃತಿಕ ಶ್ರಮಜೀವಿ, ಆರಾಮಾಗಿರೋರಲ್ಲ ಇವರು. ಅಂತ ಸಾಂಸ್ಕೃತಿಕ ಶ್ರಮಜೀವಿ ರಾಜಪ್ಪ ದಳವಾಯಿ ಬಗ್ಗೆ ಆತ್ಮೀಯವಾದ ಕೆಲವು ಮಾತುಗಳನ್ನು ನಾನು ಹಂಚ್ಕೊಂಡಿದ್ದೇನೆ. ಹೆಚ್ಚೊತ್ತು ಮಾತಾಡಿದರೆ ಕ್ಷಮಿಸಿ. ಆಮೇಲೆ ನನಗೆ ಹೊರಡೋದಕ್ಕೆ ಅಪ್ಪಣೆ ಕೊಡಿ ಅಂತ ಹೇಳಿ, ಯಾಕೆಂದ್ರೆ ಅವರು ಚರಿತ್ರೆ ಮತ್ತು ಪುರಾಣದ ನಾಟಕಗಳನ್ನು ಬರೆದಿರೋದ್ರಿಂದ ಅಪ್ಪಣೆ ಕೊಡಿ ಅಂತ ಕೇಳಬೇಕು ಅಂತ ಕೇಳ್ಕೊಳ್ತಾ ನಮಸ್ಕರಿಸ್ತೇನೆ. ರಾಜಪ್ಪ ದಳವಾಯಿ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ.